ದೇವರ ಸಂದೇಶವನ್ನ ಕೊಡಬೇಕಾಗಿ ನಮ್ಮ ಸಹೋದರಾದ ಶಾಂತರಾಜ್ ಅವರನ್ನ ಕೇಳಿಕೊಳ್ಳಿದ್ದೇನೆ. ಫ್ರಮ್ ತಾವರೆಕೆರೆ ಎಕ್ಲೇಶಿಯಾ. ಕ್ರಿಸ್ತನಲ್ಲಿ ಆರಿಸಿ ಕರೆಯಲ್ಪಟ್ಟಂತ ಪ್ರೀತಿಯ ಸೋದರ ಸೋದರಿಯರೇ, ಈ ದಿನದಲ್ಲೂ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ವಿಶೇಷವಾಗಿ ದೇವರ ವಾಕ್ಯವನ್ನು ಕೇಳುವಂತೆಯೂ ಅದನ್ನು ಧ್ಯಾನ ಮಾಡುವಂತೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ತಂದೆಯ ದೇವರಿಗೆ, ನಮ್ಮ ರಕ್ಷಕರು, ನಮ್ಮ ಒಡೆಯರಾದಂಥ ಯೇಸು ಕ್ರಿಸ್ತರ ಮುಖಾಂತರ ಮೊದಲಿನ ಕೃತಜ್ಞತೆಯನ್ನು ಸ್ತೋತ್ರಗಳನ್ನು ಈ ಸಮಯದಲ್ಲಿ ಸಲ್ಲಿಸನಾಗಿರುತ್ತೇನೆ. ಹಾಗೆ ನಾನು ಸೇರುವಂತ ತಾವರೆಕೆರೆ ಸಭೆಯ ಸಹೋದರ ಸಹೋದರ ಪ್ರೀತಿಯ ಮತ್ತು ವಂದನೆಗಳು ನಿಮ್ಮ ಮಧ್ಯದಲ್ಲಿ ಸಲ್ಲಿಸನಾಗಿರುತ್ತೇನೆ. ಈ ದಿನಕ್ಕಾಗಿ ಆರಿಸಿಕೊಂಡಂತ ವೇದ ಭಾಗ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 38ನೇ ವಚನ. ಸಹೋದರ ಸಹೋದರಿಯರೇ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ನಿಜವಾಗಿ ಹೇಳ್ಬೇಕಾದ್ರೆ ಈಗ ಶೋಧನೆ ನಮಗೆ, ಒಂದು ಕಡೆ ನನಗೆ, ಒಂದು ಕಡೆ ನಿಮಗೆ. ಯಾಕ್ರೆ? ಶೋಧನೆಗೆ ಒಳಗಾಗದಂತೆ, ನಿದ್ದೆ ಹೋಗದಂತೆ ಎಚ್ಚರವಾಗಿದ್ದು ಪಾಠ ಕೇಳುವುದೇ ಒಂದು ಶೋಧನೆ ಆಗಿದೆ ಸಹೋದರ ಸಹೋದರಿಯರೇ. ಇಲ್ಲಿ ಮಾರ್ಕನು ಬರೆದಂತ ಒಂದು ಸುವಾರ್ತೆಯಲ್ಲಿ ನೋಡುವಾಗ ಈ ಒಂದು ಸನ್ನಿವೇಶದಲ್ಲಿ ಆ ಶೋಧನೆಗಳು ಹೇಗೆಲ್ಲ ನಮಗೆ ಬರುತ್ತೆ, ಮತ್ತೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಈ ಒಂದು ಕರ್ತನ ರಾತ್ರಿ ಭೋಜನಕ್ಕೆ ಪಾಲ್ಗೊಳ್ಳುವಾಗ ವರ್ಷ ನಮ್ಮನ್ನ ನಾವೇನ್ ಮಾಡ್ತಾ ಇದೀವಿ ಅಂತ ನೋಡ್ಬೇಕಂದ್ರೆ ಸಿದ್ಧತೆ ಮಾಡ್ಕೊಳ್ತಾ ಇರ್ತೀವಿ ಸಹೋದರ ಸಹೋದರಿಯರೇ. ಆ ಸಿದ್ಧತೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅನೇಕ ಶೋಧನೆಗಳು ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಇದಕ್ಕೆ ಮುಂಚೆ ಒಂದು ಪಾಠದಲ್ಲಿ ನೋಡಿದ್ವಿ, ಶೋಧನೆಗಳು ಅನ್ನೋದು ಮೋರ್ ದನ್ 10 ಟೈಮ್ಸ್ ಅಂತ ಹೇಳಿದ್ರು. ಈ ಮೊದಲಿಗಿಂತ ಈ ಕಾಲ ಸಂದರ್ಭದಲ್ಲಿ 10 ಪಟ್ಟು ಹೆಚ್ಚಾಗಿರುತ್ತೆ ಅಂತ ಹೇಳಿದ್ರು ಸಹೋದರ ಸಹೋದರಿಯರೇ. ಕೆಲವು ಸಮಯ ಯೋಚನೆ ಮಾಡಿದಾಗ 1 ಪಟ್ಟು ಶೋಧನೆ ನಾವು ಜಯಿಸೋದೇ ತುಂಬಾ ಕಷ್ಟವಾಗಿದೆ ರೀ. ಅದ್ರಲ್ಲಿ 10 ಪಟ್ಟು ಶೋಧನೆ ಅಂತ ಹೇಳುವಾಗ ಅದನ್ನ ಯಾವ ರೀತಿ ನಾವು ಜಯಿಸ್ಬೋದು, ಯಾವ ರೀತಿಯಲ್ಲಿ ಆ ದಿನದಲ್ಲಿ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತು ಜಯಿಸಿದ್ರು, ಅವರು ಯಾವ ರೀತಿಯಲ್ಲಿ ಮಾರ್ಗದರ್ಶನವಾಗಿದ್ರು, ಈ ಕಾಲ ಸಂದರ್ಭಗಳಲ್ಲಿ ಬಂದಿರುವಂತ ನಾವು ಆ ಶೋಧನೆ ಹೇಗೆ ಜಯಿಸ್ಬೋದು, ಮತ್ತೆ ಅದಕ್ಕೆ ಅನೇಕ ಅಡೆತಡೆಗಳು ಬರುತ್ತೆ ಸಹೋದರ ಸಹೋದರಿಯರೇ. ಆ ಶೋಧನೆಗಳನ್ನ ಜಯಿಸಕ್ಕಾಗದೇ ರೀತಿಯಲ್ಲಿ ಅನೇಕ ತಡೆಗಳು ಬರುವಾಗ ಆ ಅಡೆತಡೆಗಳನ್ನ ಕೂಡ ಯಾವ ರೀತಿ ನಾವು ಜಯಿಸಬೇಕು ಎಂಬಕ್ಕಂತ ಒಂದು ವಿಷಯದಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರಿಯರೇ. ನೋಡಿ, ರೋಮಾಪುರ 14ನೇ ಅಧ್ಯಾಯ 13ನೇ ವಚನ ಓದೋಣ. ನೋಡ್ರಿ, ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಸಹೋದರ ಸಹೋದರಿಯರೇ, ಯಾರಿಗೂ ಅಡ್ಡಿಯನ್ನಾಗಲಿ ಎಡೆತಡೆಯನ್ನಾಗಲಿ ಹಾಕಬಾರದು ಅಂತ ತೀರ್ಮಾನಿಸಿಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಈ ರೀತಿಯಾಗಿ ನಾವು ತೀರ್ಮಾನಿಸ್ಕೊಳ್ಬೇಕಂದ್ರೆ, ಈ ಶೋಧನೆ ಯಾರ ಮುಖಾಂತರ ಬೇಕಾದ್ರೂ ಬರುತ್ತೆ ರೀ. ನಾವು ನೋಡಿದ್ವಿ ಇದಕ್ಕೆ ಮುಂಚೆ ಸೈತಾನ ಹಲವಾರು ವಿಧದಲ್ಲಿ ಅನೇಕ ವಿಷಯದಲ್ಲಿ ನಮಗೆ ಶೋಧನೆ ಹುಡ್ತಾನೆ ಅಂತ. ಇಲ್ಲಿ ಹೇಳುವಾಗ ಇನ್ನೊಬ್ಬರ ಮೇಲೆ ತೀರ್ಪು ಮಾಡೋದೇ ಇರೋಣ, ಅದಕ್ಕೆ ಬದಲಾಗಿ ಸಹೋದರನ ಎದುರಿಗೆ ಅಡ್ಡಿಯನ್ನಾಗಲಿ ಎಡೆತಡೆಯನ್ನು ಹಾಕಬಾರದು ಎಂದು ತೀರ್ಮಾನಿಸಿಕೊಳ್ಳಿ. ಯಾಕೆ ಅಂದ್ರೆ ಆ ಶೋಧನೆಗೆ ಈ ರೀತಿ ಅಡೆತಡೆಗಳು ಖಂಡಿತ ಬರುತ್ತೆ ಅಂತ ಹೇಳ್ತಾರೆ ಸಹೋದರ ಸಹೋದರಿಯರೇ. ಅದನ್ನ ನೋಡ್ರಿ, ಇಬ್ರಿಯ 2ನೇ ಅಧ್ಯಾಯ 1ನೇ ವಚನ. ಸಹೋದರ ಸಹೋದರಿಯರೇ, ನಾವು ಎಷ್ಟು ಶ್ರದ್ಧೆಯಿಂದ ಸತ್ಯವಾಕ್ಯಗಳನ್ನು ಗಮನಿಸಬೇಕು, ಅಧ್ಯಯನ ಮಾಡಬೇಕು. ವಿಶೇಷವಾಗಿ ಈ ಒಂದು ಕರ್ತನ ರಾತ್ರಿ ಭೋಜನದ ಕಾಲ ಸಂದರ್ಭದಲ್ಲಿ ಕೇಳುವಂತ ವಿಷಯಗಳು, ಮಾಡುವಂತ ಧ್ಯಾನಗಳು ಅನೇಕ ಸಮಯ ಮರ್ತೋಗ್ಬಿಡ್ತೀವಂತೆ. ಯಾಕೆ ಮರ್ತೋಗ್ತೀವಿ ಅಂತ ಹೇಳುವಾಗ ಎಚ್ಚರಿಕೆ ತಪ್ಪೋಗ್ತೀವಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಈ ಕಾಲ ಸಂದರ್ಭನೇ ಆ ರೀತಿ ಇದೆ ರೀ. ಯೋಹಾನ 6ನೇ ಅಧ್ಯಾಯ 4ನೇ ವಚನ.
ನೋಡಿ, ಆ ಕಾಲದಲ್ಲಿ ಏನ್ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ಯಹೂದ್ಯರ ಪಸ್ಕ ಹಬ್ಬ ಆರಂಭ ಆಗಿತ್ತು. ಇದೆಲ್ಲ ನಮಗೆ ಚೆನ್ನಾಗಿ ಪರಿಚಯವಾದಂತಹ ವಾಕ್ಯಗಳಾಗಿರೋದ್ರಿಂದ ನಾನು ಮೊದಲು ವಾಕ್ಯಗಳನ್ನ ಓದ್ಕೊಂಡು ಹೋಗೋಣ ಸಹೋದರ ಸಹೋದರಿಯರೇ. ಅದಾದ ಮೇಲೆ ಈ ಶೋಧನೆಗಳಲ್ಲಿ ನಮಗೆ ಯಾವ ರೀತಿಯಲ್ಲಿ ಈ ಕಾಲಘಟ್ಟದಲ್ಲಿ ಬರುತ್ತೆ, ಅದನ್ನ ಯಾವ ರೀತಿ ಜಯಿಸ್ಬೇಕಂತ ನೋಡೋಣ. ಯೋಹಾನ 6ನೇ ಅಧ್ಯಾಯ 51ನೇ ವಚನ. ನೋಡಿ ಸಹೋದರ ಸಹೋದರಿಯರೇ, ಅವರು ನಮಗೆ ಕೊಡುವಂತ ಒಂದು ಮಾಂಸನೇ ನನ್ನ ರೊಟ್ಟಿ ಅಂತ ಹೇಳುವಾಗ ಅದು ನಮಗೆ ಜೀವಕ್ಕೋಸ್ಕರ ಕೊಡ್ತೀನಿ ಅಂತ ಹೇಳಿದಾರಲ್ವರ. ಅದ್ರಲ್ಲಿ 60ನೇ ವಚನ ಓದಿ ಸಿಸ್ಟರ್. ಯೋಹಾನ 6ನೇ ಅಧ್ಯಾಯ 60ನೇ ವಚನ. ನೋಡ್ರಿ, ಇದು ಕಠಿಣವಾದ ಮಾತು. ಯಾಕೆ ಅಂದ್ರೆ ಯೇಸು ಸ್ವಾಮಿಯಲ್ಲಿ ಹೇಳುವಾಗ ಇದು ನನ್ನ ಮಾಂಸ, ಇದನ್ನ ನೀವು ತಿನ್ರಿ, ಇದು ನನ್ನ ರಕ್ತ, ಇದನ್ನ ನೀವು ಕುಡೀರಿ ಅಂದಿದ ತಕ್ಷಣ ಇವ್ರಿಗೆ ಏನಾಗೋಯ್ತು ಅಂದ್ರೆ ಇದು ಕಠಿಣವಾದ ಮಾತು ಅಂತ ಹೇಳಿ ಅನೇಕರು ಹಿಂಜರಿದು ಅಂತ ಹೇಳ್ತಾರೆ. ಆದ್ರಿಂದ ಅನೇಕ ಜನರು ಹಿಂಜರಿದು ಹೋದಾಗ ಶಿಷ್ಯಂದ್ರ ಒಂದು ಮಾತು ಕೇಳ್ತಾರೆ ಸ್ವಾಮಿ. ಯೋಹಾನ 6ನೇ ಅಧ್ಯಾಯ 66 ಮತ್ತು 67ನೇ ವಚನ ಓದಿ. ಸಾಕಷ್ಟು ನೋಡ್ರಿ, ನಿನ್ನನ್ನ ಬಿಟ್ಟು ನಾವ್ ಎಲ್ಲಿ ಹೋಗೋಣ ಅಂತ ಕೇಳ್ತಾರೆ. ನಿನ್ನನ್ನ ಬಿಟ್ಟು ನಾವು ಎಲ್ಲಿ ಹೋಗೋಣ? ನಿತ್ಯ ಜೀವವಾದ ವಾಕ್ಯ ನಿಮ್ಮಲ್ಲಿ ಇರೋವಾಗ ನಿಮ್ಮನ್ನ ಬಿಟ್ಟು ನಾವ್ ಎಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಈ ರೀತಿ ಹೇಳಿದವರು ಶೋಧನೆಗೊಳಗಾದ್ರು. ಅದೇ ರೀತಿಯಲ್ಲಿ ಈ ಕಾಲ ಸಂದರ್ಭದಲ್ಲಿ ಯೂದಾಸನು ಏನ್ ಮಾಡ್ದ ಅಂತ ನೋಡ್ಬೇಕಂದ್ರೆ ಅವ್ರನ್ನ ಹಿಡ್ಕೊಡೋಂಥದ್ರಲ್ಲಿ ತುಂಬಾ ಮುಖ್ಯತ್ವ ಉಳ್ಳವನಾಗಿದ್ದಾನೆ ಅಂತ ನೋಡ್ತೀವಿ. ನೋಡ್ರಿ, ಇವಾಗ ಇಲ್ಲಿ ಮಾತಾಡ್ತಾರೆ, ನೀವು ಹೋಗಂಗಿದ್ರೆ ಹೋಗ್ರಿ ಅಂದ್ರೆ ನಿಮ್ಮನ್ನ ಬಿಟ್ಟು ನಾವೆಲ್ಲಿ ಹೋಗ್ಲಿ ಅಂತಾರೆ. ಆದ್ರೆ ಅದೇ ಪೇತ್ರ ನಿರಾಕರಿಸೋದನ್ನ ನಾವು ನೋಡ್ತೀವಿ. ನೋಡ್ರಿ, ಆದ್ರೆ ಏನಂದ್ರೆ ಆ ಶೋಧನೆ ಅನ್ನೋ ಒಂದು ಸಂದರ್ಭ ಹೆಂಗೆಲ್ಲ ಆವರಿಸ್ಕೊಳ್ಳುತ್ತೆ, ಅದು ಹೀಗೆ ಬರುತ್ತೆ ಹಾಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಸಹೋದರ ಸಹೋದರಿಯರೇ. ಹೆಂಗ್ ಬೇಕಾದ್ರೂ ನಮ್ಮನ್ನ ಆವರಿಸ್ಕೊಳ್ಳುತ್ತೆ ಅಂತ ನೋಡ್ತೀವಿ. ಮತ್ತಾಯ 26ನೇ ಅಧ್ಯಾಯ 38ನೇ ವಚನ. ನೋಡಿ, ಯೇಸು ಕ್ರಿಸ್ತಗೂ ಒಂದು ಶೋಧನೆ ಸ್ಟಾರ್ಟ್. ಇದು ನಾವು ನೋಡ್ತೀವಿ. ಅವರ ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬರೋವಾಗ ಗೆತ್ಸೆಮನೆ ತೋಟದೊಳಗೆ ಹೋಗಿದ ತಕ್ಷಣ ಇವ್ರಿಗೆ ಬರೋಂತಹ ಶೋಧನೆಗಳನ್ನ ನೋಡ್ತೀವಿ. ಲೂಕ 12ನೇ ಅಧ್ಯಾಯ 50ನೇ ವಚನ. ನೋಡ್ರಿ, ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ ಅಂತ ಸ್ವಾಮಿಯವರೇ ಹೇಳ್ತಾರೆ. ಹಾಗಾದ್ರೆ ಸಹೋದರ ಸಹೋದರಿಯರೇ, ನಮಗೆ ಇನ್ನು ಯಾವ ರೀತಿಯಲ್ಲಿ ಶೋಧನೆ ಇರ್ಬೋದು? ನೋಡ್ರಿ, ಮತ್ತಾಯ 16ನೇ ಅಧ್ಯಾಯ 21ನೇ ವಚನ. ಈಗ ಯೇಸು ಕ್ರಿಸ್ತು ಅವರು ಯಾವ ರೀತಿಯಲ್ಲಿ ನಾನು ಅವಮಾನಕ್ಕೆ ಗುರಿ ಆಗ್ತೀನಿ, ನಿಂದನೆಗೆ ಗುರಿ ಆಗ್ತೀನಿ, ಮತ್ತೆ ಯಾವ ರೀತಿಯಲ್ಲಿ ಮರಣಕ್ಕೆ ನಾನು ಒಪ್ಪಿಸ್ಕೊಡ್ತೀನಿ ಅಂತ ಹೇಳುವಾಗ ಈ ಒಂದು ಸಮಯ ಆಗಿದ ತಕ್ಷಣ ಮತ್ತೆ ಪೇತ್ರನ ಒಂದು ಏನಾಗುತ್ತೆ ನೋಡ್ಬೇಕಂದ್ರೆ ಅವರ ಶೋಧನೆಯ ಸಮಯ ಕೂಡ ಆರಂಭ ಆಗುತ್ತೆ ರೀ. ನೋಡ್ರಿ, ಮತ್ತಾಯ 16ನೇ ಅಧ್ಯಾಯ 22ನೇ ವಚನ. ನೋಡ್ರಿ, ಇಲ್ಲಿ ಪೇತ್ರನಿಗೆ ಒಂದು ಶೋಧನೆಯ ಸಮಯ ಆರಂಭ. ಈಗ ಯೇಸು ಕ್ರಿಸ್ತನ ಗದರಿಸೋದಿಕ್ಕೆ ಇವ್ರು ಏನ್ ಮಾಡಿದಾರೆ ಅಂತ ಹೇಳ್ತಾರೆ ಅಂದ್ರೆ ಪ್ರಾರಂಭ ಮಾಡಿದ್ರು ಅಂತ ಹೇಳ್ತಾರೆ. ಈಗ ಯೇಸು ಕ್ರಿಸ್ತ ಇವ್ರಿಗೆ ಏನ್ ಹೇಳ್ತಾರೆ? ಮತ್ತಾಯ 16ನೇ ಅಧ್ಯಾಯ 23ನೇ ವಚನ.
ನೋಡಿ, ಇಲ್ಲಿ ಸ್ವಾಮಿ ಅವರು ಕೂಡ ಹೇಳ್ತಾರೆ, ಸೈತಾನನೇ ದೂರ ಹೋಗ. ಅವಾಗ ಗೊತ್ತಾಗ್ಬಿಡ್ತು ಇದು ಸೈತಾನ ಈತನ ಮೂಲಕ ಮಾತಾಡಿಸ್ತಾ ಇದ್ದಾರೆ ಅಂತೇಳಿ, ಪೇತ್ರನ ಮೂಲಕ. ಹಾಗಾದ್ರೆ ಸಹೋದರ ಸಹೋದರಿರೇ, ಈ ಒಂದು ಶೋಧನೆ ಇಲ್ಲಿ ಸ್ವಾಮಿ ಹೇಳುವಾಗ ಮನುಷ್ಯರ ಯೋಚನೆಯ ಹೊರತು ದೇವರದಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಶೋಧನೆ ಸೈತಾನ ನಿಮಿತ್ತ ಹೇಗೆ ಬರುತ್ತೆ? ಮನುಷ್ಯರ ನಿಮಿತ್ತ ಕೂಡ ಬರುತ್ತೆ ಶೋಧನೆ. ಯಾಕೆ ಅಂದ್ರೆ ನಾವು ಆ ಒಂದು ಕಾಲ ಸಂದರ್ಭದಲ್ಲಿ ನಾವು ನಡೀತಾ ಇದೀವಿ ಸಹೋದರ ಸಹೋದರಿಯರೇ. ಅದನ್ನು ಕೂಡ ನೋಡೋಣ. ಯಾಕೆ ಅಂದ್ರೆ ಅದಕ್ಕ ಮೇಲೆ ನೆಕ್ಸ್ಟ್ ಒಂದು ಶೋಧನೆ ಇದೆಲ್ಲ ನಡೀತದೆ. ಇದೆಲ್ಲ ಆದ್ಮೇಲೆ ಇವರು ನಮ್ಮಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ನಡೆಯುವಾಗ ಅಲ್ಲಿ ಏನಾಗುತ್ತೀರಿ, ಯೇಸು ಸ್ವಾಮಿ ಎಲ್ಲಾರು ಕಾಲು ತೊಳೆಯೋದಕ್ಕೆ ಅವ್ರು ಏನ್ ಮಾಡ್ತಾರೆ, ತಗ್ಗಿಸ್ಕೊಂಡು ಬರ್ತಾರೆ. ಅಲ್ಲಿ ಕೂಡ ಒಂದು ಶೋಧನೆ ಆರಂಭ ಆಗುತ್ತೆ. ಹಾಗಾದ್ರೆ ಇಲ್ಲಿ ಹೇಳುವಾಗ ನಮ್ಮ ಶೋಧನೆ ಯಾವ ರೀತಿಯಲ್ಲಿ ಆರಂಭಗೊಳ್ಳುತ್ತೆ ಅದು ತುಂಬಾನೇ ಕಷ್ಟ ರೀ ಕಂಡಿಡಿಯೋದು. ಯಾಕೆ ಅಂದ್ರೆ ಶೋಧನೆ ಅನ್ನೋದು ನಮಗೆ ಮುಂಚಿತವಾಗಿ ಗೊತ್ತಾಗ್ಬಿಟ್ರೆ, ಇದು ಹೀಗೆ ಬರುತ್ತೆ ಹಿಂಗೆ ಇರುತ್ತೆ ಅಂತ ತಿಳಿದು ಬಿಟ್ರೆ ನಮ್ಗೆ ಅದ್ರ ಮೇಲೆ ಅಷ್ಟು ಭಯ ಇರಲ್ಲ ಅಂತ ಹೇಳ್ತಾರೆ. ಮತ್ತೆ ಅದು ನಮ್ಗೆ ಲೇಜಿ ಆಗ್ಬಿಡುತ್ತೆ. ನಮ್ಗೆ ಆಲ್ರೆಡಿ ಗೊತ್ತಲ್ವ ಈಗ ಈ ತರನೇ ಬರುತ್ತೆ ಅಂತೇಳಿ. ಗೊತ್ತಾದ್ಮೇಲೆ ನೋಡ್ರಿ, ಒಂದು ಹಳ್ಳ ಇದೆ ಬೀಳ್ತೀವಿ ಅಂತ ಗೊತ್ತಾದ್ಮೇಲೆ ಅಲ್ಲಿ ಆ ಕಡೆ ಹೋಗಲ್ವೇ? ಗೊತ್ತಾಗದೆ ಬೀಳೋದಕ್ಕೂ ಗೊತ್ತಿದ್ದು ಬೀಳೋದಕ್ಕೂ ವ್ಯತ್ಯಾಸ ಇದೆ ಸಹೋದರ ಸಹೋದರಿ. ಆದ್ರೆ ನಾವು ಗೊತ್ತಿದ್ದು ಆದಷ್ಟು ಬೀಳೋದು ತುಂಬಾ ಕಷ್ಟ. ಕೆಲವು ಸಮಯ ಸೈತಾನನ ವಂಚನೆಯಿಂದ ಕುತಂತ್ರದಿಂದ ಬಿದ್ರು ಬೀಳ್ಬೋದ್ರಿ. ಆದ್ರೆ ತಿಳಿಯದೇನೆ, ನಮಗೆ ಅರಿವಿಲ್ಲದೇನೆ ಈ ಶೋಧನೆ ಒಳಗೆ ನಾವು ನಡೆದು ಬಿಡ್ತೀವಿ ಸಹೋದರ ಸಹೋದರಿಗೆ. ನೋಡ್ರಿ, ಲೂಕ 22ನೇ ಅಧ್ಯಾಯ 39ನೇ ವಚನ ಓದ್ಕೊ ಬನ್ನಿ ಇಷ್ಟ. ಸರಿ ಇಷ್ಟ 46ನೇ ವಚನ ಓದ್ಬಿಡಿ ಇಷ್ಟ. ನೋಡ್ರಿ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಈಗ ಇಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಂದ್ರೆ ಸಹೋದರ ಸಹೋದರಿರೇ, ಇವರು ಶೋಧನೆಗೆ ಒಳಗಾಗದಂತ ಹೇಳುವಾಗ ಈ ಶೋಧನೆ ಯಾವ ರೀತಿ ಬರುತ್ತೆ ನೋಡ್ರಿ. 1 ತಿಮೋಥಿ 6ನೇ ಅಧ್ಯಾಯ 14ನೇ ವಚನ. ಒಂದು ತಿಮೋಥಿ 6ನೇ ಅಧ್ಯಾಯ 14ನೇ ವಚನ. ನೋಡಿ, ಈ ಒಂದು ವಾಕ್ಯಗಳನ್ನಾಗ್ಲಿ ದೇವರ ಮಾತುಗಳನ್ನಾಗ್ಲಿ ನಿಷ್ಕಳಂಕವಿಲ್ಲದೆ ನಾವು ಕಾಪಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಅದು ತುಂಬಾ ಸಾಧಾರಣವಾದ ವಿಷಯನ್ರ. ದೇವರ ಮಾತನ್ನ ದೇವರ ವಾಕ್ಯಗಳನ್ನ ನಿಷ್ಕಳಂಕವಾಗಿ ಅದಕ್ಕೆ ಯಾವುದೇ ಧಕ್ಕೆ ಬರ್ದಂಗೆ ಕಾಪಾಡೋದಕ್ಕೆ ನಮ್ಮಿಂದ ಎಷ್ಟು ಸಾಧ್ಯ ಆಗ್ಬೋದ್ರಿ. ಆದ್ರೆ ಪ್ರಯಾಸ ಪಟ್ಟಿವಿ ಅಂದ್ರೆ ಕೂಡ ಸ್ವಲ್ಪ ಕಷ್ಟನೇ. ಎಷ್ಟೋ ಸಾರಿ ನಾವು ಏನ್ ಮಾಡ್ತೀವಿ ಅಂದ್ರೆ ಕೆಳಗಡೆ ಬಿದ್ದೋಗ್ಬಿಡ್ತೀವಿ ಸಹೋದರ ಸಹೋದರಿ. ಎಷ್ಟೋ ಸಾರಿ ಇದನ್ನ ಕೂಡ ಏನಂತ ನೋಡ್ಬೇಕಂದ್ರೆ, ಯೇಸು ಕ್ರಿಸ್ತರ ಸಮಯದಿಂದ ಬಂದು ಅಪೊಸ್ತಲರ ಸಮಯದಿಂದ ಬಂದು ನೆಕ್ಸ್ಟ್ ಹೇಳುವಾಗ ಸಹೋದರಿ ಹೇಳ್ತಾರೆ 1874 ಆದ್ಮೇಲೆ ಕೂಡ ಇದೇನಾಗಿದೆ ಅಂತ ನೋಡ್ಬೇಕಂದ್ರೆ ಈ ಶೋಧನೆ ಒಂದಲ್ಲ ಒಂದು ರೀತಿಯಲ್ಲಿ ಒಡಂಬಡಿಕೆ ಮಾಡಿದಂತ ಸಹೋದರ ಸಹೋದರ ಮಧ್ಯದಲ್ಲಿ ಇದು ನಡೀತಾನೇ ಇದೆ. ಇದಿನ್ನೂ ಮುಗಿದಿಲ್ಲ, ಇದು ನಡೀತಾನೇ ಇದೆ ಅಂತ ಹೇಳ್ತಾರೆ. ಯಾಕೆ ಅಂತ ನೋಡ್ಬೇಕಂದ್ರೆ ನಾವು ಕ್ರಿಸ್ತನಲ್ಲಿ ನಡಿಬೇಕು ಅಂತ ಮೊದಲು ಮನಸ್ಸು ಮಾಡಿದ್ರೆ ಏನಾಗ್ಬಿಡ್ತೀವಿ ನೋಡ್ರಿ. 2 ತಿಮೋಥಿ 3ನೇ ಅಧ್ಯಾಯ 12ನೇ ವಚನ. ಮೊದಲು ನಾವು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ನಡಿಬೇಕು ಅಂತ ಮನಸ್ಸು ಮಾಡ್ದೆ ಏನಾಗ್ತೀವಂತೆ, ಮೊದಲು ಹಿಂಸೆಗೊಳಗಾಗ್ತೀವಿ ಅಂತ ಹೇಳಿದಾರಲ್ಲ. ಹಾಗಾದ್ರೆ ಆ ಹಿಂಸೆ ಹೇಗೆಲ್ಲ ಬರುತ್ತೆ? ಮತ್ತಾಯ 10ನೇ ಅಧ್ಯಾಯ 36ನೇ ವಚನ. ಹೀಗೆ ಒಬ್ಬ ಮನುಷ್ಯನಿಗೆ ಅವರ ಮನೆಯವರು ಏನಾಗಿರ್ತಾರಂತೆ, ವೈರಿಗಳಾಗಿರುವರು. ಮನೆ ಅಂದ್ರೆ 2 ವಿಧ ಇದೆ. ಒಂದು ನಮ್ಮ ಮಾಂಸಿಕ ಕುಟುಂಬ, ಇನ್ನೂ ಒಂದು ನಮ್ಮ ಆತ್ಮಿಕ ಕುಟುಂಬ. 2 ಬರುತ್ತೆ ಅಲ್ವರ. ஒரு ஆவிக்குரிய வாழ்க்கை, ஒரு மாம்சீகமான ஒரு வாழ்க்கை.
இரண்டு குடும்பத்தை குறித்து பேசுகிறார் அன்புக்குரிய ಸಹೋದರ ಸಹೋದರಿಗಳೇ. ಹಾಗಾದ್ರೆ ಈ ಎರಡು ವಿಷಯನ ಕೂಡ ನಾವಿಲ್ಲಿ ಗಮನಿಸುವಾಗ ಯಾವ ಮನೆಯಿಂದ ಹೆಂಗೆಲ್ಲ ಶೋಧನೆ ಬರ್ಬೋದು, ಮತ್ತೆ ಯಾವ ಮನೆಯಿಂದ ನಮಗೆ ಹೆಂಗೆಲ್ಲ ವೈರಿಗಳಾಗಬಹುದು, ಆ ವೈರಿಗಳ ನಿಮಿತ್ತ ಹೇಗೆಲ್ಲ ಶೋಧನೆಯನ್ನು ಅನುಭವಿಸಬಹುದು. ಮತ್ತಾಯ 5ನೇ ಅಧ್ಯಾಯ 11 ಮತ್ತು 12ನೇ ವಚನ. ನೋಡಿ ಸಹೋದರ ಸಹೋದರಿಯರೇ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಅದಕ್ಕೆ ನಾವು ಸಂತೋಷ ಪಡ್ಬೇಕು ಅಂತಾರೆ. ನಿಜವಾಗಿ ಹೇಳೋಣ, ಆತ್ಮಿಕದಲ್ಲಿ ಸಂತೋಷ ಆಗ್ಬೋದು, ಮಾಂಸಿಕದಲ್ಲಿ ಏನಾಗುತ್ತೆ ರೀ? ದುಃಖ ಆಗುತ್ತೆ. ಉಲ್ಲಾಸ ಪಡೀರಿ ಅಂತಾರೆ. ಉಲ್ಲಾಸ ಪಡಕ್ಕಾಗುತ್ತಾ? ಆತರ ಮಾಡಿದ್ರೇನೆ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಇಲ್ಲಿ ಇಲ್ಲ ಸಹೋದರ ಸಹೋದರಿಯರೇ, ಖಂಡಿತವಾಗಿ ಇಲ್ಲಿ ಭೂಲೋಕದಲ್ಲಿ ಇಲ್ಲ, ಪರಲೋಕದಲ್ಲಿ ಬಹಳ ಫಲ ಸಿಕ್ಕುವುದು ಅಂತ ಹೇಳ್ತಾರೆ. ನಿಮಗಿಂತ ಮುಂಚೆ ಇದ್ದಂತ ಪ್ರವಾದಿಗಳನ್ನು ಈಗ ಏನ್ ಮಾಡಿದಾರಂತೆ? ಹಿಂಸೆ ಪಡಿಸಿದ್ದಾರಲ್ಲ. ಹಾಗಾದ್ರೆ ಇದೆಲ್ಲ ನಾವು ಯೇಸು ಕ್ರಿಸ್ತರು ಆ ಒಂದು ಸಮಯದಲ್ಲಿ ಬಂದಂತ ಶೋಧನೆಗಳು, ಅವರು ಜಯಿಸ್ಕೊಂಡು ಬಂದ್ರು. ಈ ಕಾಲಘಟ್ಟದಲ್ಲಿ ನಾವೆಲ್ಲರೂ ಸೇರಿದ್ದೀವಿ, ಬಂದಿದ್ದೀವಿ, ಈ ಒಂದು ಉಡன்பಡಿಕೆ ಜೀವಿತದಲ್ಲಿ ನಡೀತಾ ಇದೀವಿ. ಸಹೋದರ ಸಹೋದರಿಯರೇ, ನಮಗೆ ಯಾವ ರೀತಿ ಶೋಧನೆಗಳು ಬರ್ಬೋದು? ಯೇಸು ಕ್ರಿಸ್ತಕ್ಕೆ ಬಂದಂಗೆ ಬರುತ್ತಾ? ಯೇಸು ಕ್ರಿಸ್ತಿಗೆ ಹೊಡೆದಂಗೆ ನಮ್ಮನ್ನು ಹೊಡಿತಾರ ಕುತ್ಕೊಂಡು? ಇವಾಗ ಯೇಸು ಕ್ರಿಸ್ತಿಗೆ ಉಗಿದಂಗೆ ನಮ್ಗೆ ಉಗಿತಾರ? ಯೇಸು ಕ್ರಿಸ್ತಿಗೆ ಆ ಕೊರಡೆಗಳಿಂದ ಹೊಡೆದ್ರಲ್ಲ, ಹಂಗೆ ನಮ್ಮನ್ನ ಕರ್ಕೊಂಡೋಗಿ ಹೊಡಿತಾರ? ಯೇಸು ಕ್ರಿಸ್ತಿಗೆ ಅವರ ಗಡ್ಡನ ಹಿಡಿದು ಎಳೆದ್ರಲ್ಲ, ಹಾಗೆ ನಮ್ಮನ್ನ ಎಳಿತಾರ? ತಲೆ ಮೇಲೆ ಹೊಡೆದು ಯಾರು ಹೊಡೆದಿದ್ದು ಹೇಳು ಪ್ರವಾದಿನಿ ಅಂತ ಹೇಳಿ ನಮ್ಮನ್ನ ಕೇಳ್ತಾರ? ನಮಗೆ ಮುಳ್ಳು ಕಿರೀಟ ತಂದು ಇಡ್ತಾರ? ಶಿಲ್ಬೆ ಮೇಲೆ ತಗೊಂಡೋಗಿ ಜಡಿತಾರ? ಅಂದ್ರೆ ಆ ರೀತಿಯಾಗಿ ಇವಾಗ ನಮಗಿಲ್ಲಿ ಮಾಡೋದಿಲ್ಲ, ಆಗೋದಿಲ್ಲ ಸಹೋದರ ಸಹೋದರಿ. ಆದ್ರೆ ಅದಕ್ಕೆ ಬದಲಾಗಿ ಯಾವ ರೀತಿ ನಮಗೆ ಶೋಧನೆಗಳು ಬರ್ಬೋದು? ಸತ್ಯವೇದಲ್ಲಿ ನೋಡ್ಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಾಗ ಅನೇಕ ಶೋಧನೆಗಳ ಬಗ್ಗೆ ಇದೆ ಸಹೋದರ ಸಹೋದರಿ. ಆದ್ರೆ ಸಮಯದ ಅಭಾವದಿಂದ ಒಂದು 3 ವಿಷಯ ಮಾತ್ರ ನೋಡಿ ನಾವು ಪಾಠನ ಮುಗಿಸ್ಬಿಡೋಣ ಸಹೋದರ ಸಹೋದರಿರೇ. ಆ 3 ವಿಷಯದಲ್ಲಿ ಮೊದಲನೇದಾಗಿ ನಾವು ನೋಡುವಾಗ ಏನಂತ ನೋಡ್ಬೇಕಂದ್ರೆ ಕೋಪ. ಇದು ಆರಂಭದಲ್ಲೂ ಸಹೋದರ ಒಂದು ಮಾತನ್ನ ಹೇಳಿದ್ರು, 2ನೇ ಸೆಕ್ಷನ್ ಅಲ್ಲಿ ಬಂದಾಗ ಒಂದು ಸಹೋದರಿ ಮಾತನ್ನ ಹೇಳಿದ್ರು, ಕೋಪ. ಈ ಕೋಪ ಹೆಂಗೆಲ್ಲ ಬರುತ್ತೆ ಅಂತ ಹೇಳ್ಬೇಕಂದ್ರೆ ನಮಗೆ ಅರ್ಥ ಆಗೋದಿಲ್ಲ ಸಹೋದರ ಸಹೋದರಿಗೆ. ಕೋಪದಲ್ಲಿ ಹೇಗೆ ವರ್ತಿಸ್ತೀವಿ, ಹೇಗೆ ನಾವು ಮಾತಾಡ್ತೀವಿ, கோபத்தின் நிமித்தம் எப்படி நாம் பேசுகிறோம், கோபத்தின் நிமித்தம் நாம் எப்படியாக நம்முடைய குணலட்சணங்களை வெளிப்படுத்தி காட்டுகிறோம் என்பது நாம் அறியாமலே இருக்கின்றோம் அன்புக்குரிய ಸಹೋದರ ಸಹೋದರಿಗಳೇ. ಆ ಕೋಪದ ನಿಮಿತ್ತ ನಮ್ಗೆ ಗೊತ್ತಾಗಲ್ಲ ಹೇಗೆ ಬರುತ್ತೆ ಅಂತ ಹೇಳಿ. ನಿಜ ಹೇಳ್ಬೇಕು ಅಂದ್ರೆ ನಮಗೆ ವಚನ ಕೂಡ ಹೇಳುತ್ತೆ, ಕೋಪ ಪಟ್ಟರು ಪಾಪ ಮಾಡ್ಬೇಡ. ಆದ್ರೆ ಹೇಳ್ಬೇಕಂದ್ರೆ ಕೋಪ ಪಟ್ರೆ ಪಾಪ ಮಾಡ್ಬಿಡ್ತೀವ್ರಿ. ಕೋಪದಲ್ಲೇ ಶೋಧನೆ ಆಗ್ಬಿಡುತ್ತೆ ನಮಗೆ ನಡೆಯುತ್ತೀರಿ. ನೋಡ್ರಿ, ಯೇಸು ಕ್ರಿಸ್ತಗೊಂದು ಕೋಪ ಬಂತು, ಅವರು ಕೋಪ ಪಟ್ರು. ಆ ಕೋಪ ಆಲಯದ ಶುದ್ಧೀಕರಣಕ್ಕಾಗಿ ಬಂದಂತ ಕೋಪ. ಲೂಕ 19ನೇ ಅಧ್ಯಾಯ 45-46ನೇ ವಚನ. ನೋಡಿ, ಸ್ವಾಮಿಗೆ ಇಲ್ಲಿ ಬಂತ್ರಿ ಕೋಪ. ಏನ್ ಹೇಳ್ತಾರಂದ್ರೆ, ನನ್ನ ಆಲಯವು ಪ್ರಾರ್ಥನಾಲಯವಾಗಿರುವಾಗ ನೀವು ಅದನ್ನೇನ್ ಮಾಡ್ಬಿಟ್ಟಿದ್ದೀರಾ? ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಾ. ಆ ಆಲಯನೇ ಒಂದು ಬಿಸ್ನೆಸ್ ಆಗಿ ಮಾಡಿದ್ರು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಒಂದು ವ್ಯಾಪಾರ ಸ್ಥಳವಾಗಿ ಮಾಡ್ಬಿಟ್ರು, ಅದು ಕಳ್ಳರ ಗವಿಯನ್ನಾಗಿ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಇಲ್ಲಿ ಸ್ವಾಮಿಗೆ ಬಂದ ಕೋಪ
ತಂದೆ ಆಲಯನ ನೀವೇನ್ ಮಾಡಿದ್ದೀರಾ? ಕಳ್ಳರ ಗವ್ಯನಾಗಿ ಮಾಡಿದ್ದೀರಾ ಅಂತೇಳಿ ಬಂತೆ ಹೊರತು ತನಗೋಸ್ಕರ ಅವ್ರು ಕೋಪ ಪಟ್ಟಿಲ್ಲ. ನನಗೆ ನೀವು ಯಾರು ಏನ್ ಮಾಡಿಲ್ಲ, ಸೇರಿಸ್ಕೊಂಡಿಲ್ಲ. ನನ್ನ ಮಾತ್ರ ನೀವೇನ್ ಮಾಡಿಲ್ಲ, ಅಂಗೀಕಾರ ಮಾಡ್ಕೊಂಡಿಲ್ಲ. ನನಗೆ ನೀವೇನ್ ಮಾಡಿಲ್ಲ, ಸರಿಯಾದ ಮರ್ಯಾದೆ ಕೊಟ್ಟಿಲ್ಲ ಅಂತೇಳಿ ಸ್ವಾಮಿಗೆ ಕೋಪ ಬರಲಿಲ್ಲ. ಸಹೋದರ ಸಹೋದರಿಯರೇ, ಅವರಿಗೆ ಬಂದ ಕೋಪ ದೇವರ ಆಲಯದ ನಿಮಿತ್ತ ಬಂದ ಕೋಪ. ಹಾಗಾದ್ರೆ ನಾವು ಕೋಪ ಪಡಬಾರ್ದಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಖಂಡಿತ ಕೋಪ ಪಡಬೇಕು ಸಹೋದರ ಸಹೋದರಿಯರೇ. ಆ ಕೋಪ ಸತ್ಯದಲ್ಲಿ ಒಂದು ಸಹೋದರ ಸಹೋದರಿಗಳು ಎಡುವುದಾಗ, ಅಥವಾ ಹೇಳಿದ ಮಾತು ಅವ್ರು ಕೇಳದೆ ಇರೋವಾಗ, ಅವರಿಗೇ ಆದಂತ ಒಂದು ದಾರಿನ ಸಿದ್ಧತೆ ಮಾಡಿಕೊಂಡಾಗ, ಅಥವಾ ಅವರು ಸತ್ಯದಲ್ಲಿ ಸರಿಯಾಗಿ ಬೆಳೆದೇ ಇರೋವಾಗ, ಅವ್ರನ್ನ ಸರಿಯಾದ ದಾರಿಲಿ ತಿದ್ದಿ ನಡೆಸೋವಾಗ, ಹೇಗೆ ಒಂದು ತಂದೆ ತಾಯಿಗೆ ತಮ್ಮ ಮಕ್ಕಳ ಮೇಲೆ ಕೋಪ ಪಟ್ಟರು, ಆ ಪ್ರೀತಿಯಿಂದ ಕೋಪನ ಪಟ್ಟು ಅವ್ರನ್ನ ಸರಿಪಡಿಸಬೇಕು ಎಂಬಕ್ಕಂತ ಒಂದು ಆಸೆ ಪಡ್ತಾರೋ, ಆ ರೀತಿಯಾಗಿ ಸಹೋದರ ಸಹೋದರಿಯರೇ, ಆ ಕೋಪ ಒಳ್ಳೆ ಕೋಪ ರೀ. ಅದಕ್ಕೆ ಬದಲಾಗಿ ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ನನಗೆ ಮರ್ಯಾದೆ ಕೊಟ್ಟಿಲ್ಲ, ನನ್ನ ತುಂಬಾ ಕೇವಲವಾಗಿ ನೋಡ್ತಾರೆ ಅಂತ ಹೇಳಿ ಪಡೋ ಕೋಪ ಒಳ್ಳೆ ಕೋಪ ಅಲ್ಲ ಅಂತ ಹೇಳ್ತಾರೆ. ಅದು ಒಂದು ಕೆಟ್ಟ ಕೋಪ. ಯಾಕೆಂದ್ರೆ ಮನುಷ್ಯನ ಕೋಪವು ಉರುಳಾಗಿದೆ ಅಂತ ನೋಡುವಾಗ, ಆ ಮನುಷ್ಯನ ಕೋಪದಿಂದ ಏನಾಗುತ್ತೆ ಅಂತ ನೋಡ್ಬೇಕಂದ್ರೆ, ನಾವು ಭಯಂಕರವಾದ ಶೋಧನೆಯಲ್ಲಿ ಸಿಗಾಕೊಂಡು ಅದರಿಂದ ಹೊರಗಡೆ ಬರೋದೇ ತುಂಬಾ ಕಷ್ಟವಾಗಿರುತ್ತೆ ಸಹೋದರ ಸಹೋದರಿ. ಅದಕ್ಕೆ ಮುಂಚೆ ಒಂದು ಮಾತು ಹೇಳಿದ್ರು ಸಹೋದರರು, ಕೋಪ ನಮಗೆ ಆಲ್ರೆಡಿ ಇದೆ. ಕೋಪ ಅನ್ನೋದು ಎಲ್ಲಾರಿಗೂ ಹೇಳಲ್ಲ, ನನಗಂತ ಹೇಳ್ಕೊಳ್ತೀನಿ. ಬ್ರದರ್, ನಮ್ಗೆಲ್ಲ ಎಲ್ಲಿದಂತ ನೀವೇನ್ ಕೇಳ್ಬಿಡಿ, ನನಗಿದೆ ಅಂತ ಇಟ್ಕೊಳ್ಳಿ. ಆದ್ರೆ ಸಹೋದರ ಒಂದು ಮಾತು ಹೇಳಿದ್ರು, ನಮಗೆ ಸಾಧಾರಣವಾಗಿ ಕೋಪ ಇದೆ, ಆದ್ರೆ ಈ ಕಾಲ ಸಂದರ್ಭದಲ್ಲಿ ಅದು 10 ಪಟ್ಟು ಆಗ್ಬಿಡುತ್ತೆ ಕೋಪ ಅಂತ ಹೇಳಿದ್ರು. ಖಂಡಿತ ಯೋಚನೆ ಮಾಡ್ಬೇಕಾದಂತ ಒಂದು ವಿಷಯನೇ. ಹಾಗಾದ್ರೆ ಕೋಪ ಇಲ್ಲ ಅಂದಿದ ತಕ್ಷಣ ಎಲ್ಲರೂ ಹೆಂಗಿದ್ದೀರ ಎಲ್ರಿ, ಕೋಪವಾಗೇ ಇದ್ದೀರಾ? ಆದ್ರೆ ಕೋಪ ಇಲ್ವಾ? ಖಂಡಿತ ಇದೆ ಸಹೋದರ ಸಹೋದರಿಯರೇ. ಆದ್ರೆ ಈ ಕಾಲಘಟ್ಟದಲ್ಲಿ 10 ಪಟ್ಟು ಜಾಸ್ತಿ ಆದ್ರೆ ನಾವೇನ್ ಮಾಡ್ಬೋದ್ರಿ? ನಮ್ಮ ವರ್ತನೆ ಹೇಗಿರ್ಬೋದು, ನಮ್ಮ ಮಾತು ಹೇಗಿರ್ಬೋದು, ನಮ್ಮ ನಡೆ ಹೇಗಿರ್ಬೋದು, ನಮ್ಮ ಆಲೋಚನೆ ಹೇಗಿರ್ಬೋದು, ಅದು ನಮ್ಮ ಬುದ್ಧಿಗೆ ಎಟ್ಕಲ್ಲ ಸಹೋದರ ಸಹೋದರಿಯರೇ. 10 ಪಟ್ಟು ಅಂದ್ರೆ ಸ್ವಲ್ಪನಾ? 1 ಪಟ್ಟು 2 ಪಟ್ಟು ಕೋಪನೆ ನಮ್ ಕೈಲಿ ಏನ್ ಮಾಡಕ್ಕಾಗಲ್ಲ ರೀ, ಸಹಿಸ್ಕೊಳಕ್ಕಾಗಲ್ಲ ಸಹೋದರ ಸಹೋದರಿಯರೇ. 10 ಪಟ್ಟು ಅಂದಾಗ ತುಂಬಾ ದೊಡ್ಡ ವಿಷಯ. ಇಲ್ಲಿ ಸಹೋದರಿ ಹೇಳುವಾಗ ನಮಗೊಂದು ಮಾತು ಹೇಳ್ತಾರೆ, ಈ ರೀತಿಯಾದ ಒಂದು ಕೆಟ್ಟ ಕೋಪನ ಪಟ್ಟು ಅದನ್ನ ತನ್ನ ವರ್ತನೆಯಲ್ಲಿ ತೋರಿಸಂತವ್ರು, ಅವರಲ್ಲಿ ಸರಿಯಾಗಿ ಇನ್ನೂ ಹೊಸ ಸೃಷ್ಟಿ ಬೆಳೆದಿಲ್ಲ ಅಂತ ಹೇಳ್ತಾರೆ. ಸರಿಯಾದ ಹೊಸ ಸೃಷ್ಟಿ ಬೆಳವಣಿಗೆ ಅವರಲ್ಲಿ ಕೊರತೆ ಆಗಿದೆ, ಅಥವಾ ಬೆಳೆದಿದ್ರು ಕೂಡ ಅದನ್ನ ಕೊರತೆ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ ಅಂತೆ. ಅದನ್ನ ಬೆಳೆದು ಬೆಳೆದು ನಾವು ಹೆಚ್ಚಾಗಿ ನಾವು ಕೋಪನ ಬಿಟ್ಟು ಬರದೆ, ಅದು 2 ಮಟ್ಟು 3 ಪಟ್ಟು 4 ಪಟ್ಟು ಹೋದಾಗ ಹೊಸ ಸೃಷ್ಟಿಯ ಬೆಳವಣಿಗೆ ಅತಿ ಕಡಿಮೆ ಆಗಿರುತ್ತೆ ಸಹೋದರ ಸಹೋದರಿಯರೇ. ಆದ್ರಿಂದ ಆ ಕೋಪದ ನಿಮಿತ್ತ ಈ ಶೋಧನೆನ ಜಯಿಸೋದು ಈಸಿ ಇಲ್ಲ ರೀ. ಸ್ವಾಮಿಗೆ ಬಂತು ಕೋಪ ದೇವರ ಆಲಯದ ನಿಮಿತ್ತ, ಅದು ಬಿಟ್ಟು ಅವ್ರಿಗೆ ಬೇರೆ ಯಾವ ಕೋಪನೂ ಬರಲಿಲ್ಲ. ಆದ್ರೆ ನಮಗೆ ಬಂತು ಅಂದ್ರೆ ಕೋಪ, ಒಳ್ಳೇದಾಕಿದ್ರೆ ಸಂತೋಷ, ಅದು ಕೆಟ್ಟದಾಗಿ ಪರಿವರ್ತನೆ ಹೊಂದಿದ್ರೆ ಅದು ನಮಗೆ ಬರುವಂತ ಭಯಂಕರವಾದ ಶೋಧನೆಯಲ್ಲಿ ಆಲ್ರೆಡಿ 1 ಪಟ್ಟು ಶೋಧನೆಯಲ್ಲಿ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಅದು 10 ಪಟ್ಟು ಶೋಧನೆಗೆ ಒಳಗಾದ್ರೆ, ಈಗ 1 ಪಟ್ಟು ಶೋಧನೆಯಲ್ಲಿ ಇದೀವಿ ಅಂತ ನಾವು ಅನ್ಕೊಂಡಿದ್ವಿ ಅಂದ್ರೆ, ಅದು 10 ಪಟ್ಟು ಶೋಧನೆಗೆ ಅದು ಬದಲಾಗ್ಬಿಟ್ರೆ ಹೇಗೆ ಜಯಿಸ್ತೀವಿ? ಸರಿ, ನೋಡೋಣ. ಅದನ್ನು ಕೂಡ ಜಯಿಸೋದಿಕ್ಕೆ ಖಂಡಿತವಾಗಿಯೂ ಸಹೋದರ ಏನ್ ಮಾಡ್ತಾರೆ ಅಂದ್ರೆ, ಕಳೆದ ಪಾಠದಲ್ಲಿ ವಾಗ್ದಾನಗಳ ಬಗ್ಗೆ ಹೇಳಿದ್ರು. மேன்மையும் அருமையுமான வாக்கு தத்தங்கள் நமக்கு ಅರಳಪಟ್ಟಿರಿಕ್ಕಿರದೆ, ಅದು ನಮಗೇ ಏನ್ರಿ, ಹಾಗಾದ್ರೆ ಅದು ನಮಗಂತಾನೆ ಕೊಡಲ್ಪಟ್ಟಿದೆ ಅಂತ ಹೇಳುವಾಗ, ಆ ವಾಗ್ದಾನಗಳನ್ನ ನಮ್ಮದಾಗಿಸ್ಕೊಳ್ಬೇಕು ಅಂದ್ರೆ ಈ ಶೋಧನೆಗಳನ್ನ ಕೂಡ ಆ ವಾಗ್ದಾನದಿಂದ ಜಯಿಸ್ಬೋದಾ? ಸರಿ, ಅದನ್ನ ಹೇಗೆ ನಾವು ಕೈಗೊಂಡು ನಡೀತೀವಿ, ಅದು ತುಂಬಾನೇ ಮುಖ್ಯ ಸಹೋದರ ಸಹೋದರಿಯರೇ. ಮೊದಲನೇದಾಗಿ ನೋಡಿದ್ವಿ, ಯಾಕಂದ್ರೆ ಸಮಯ ನಮ್ಗೆ ಕೊಟ್ಟಿರೋದು ಸ್ವಲ್ಪ ಕಡಿಮೆನೆ. ಯಾಕಂದ್ರೆ ನಾನು ಬೇಗ ಮುಗಿಸೋಷ್ಟು ನನ್ನ ಸಹೋದರಿ ಬಂದು ಮಾತಾಡ್ತಿರೋ ಒಂದು ಇಷ್ಟಲ್ಲಿ ಹೇಳಿದ್ದಾರೆ, ಅದರಿಂದ ನಾನು ಕೂಡ ತುಂಬಾ ಬೇಗ ಹೋಗ್ತೀನಿ ಸಹೋದರ ಸಹೋದರಿಯರೇ. ಈ ಕೋಪದಿಂದ ನೆಕ್ಸ್ಟ್ ಬರುವಂತದ್ದು ಏನಂತ ನೋಡ್ಬೇಕಂದ್ರೆ ದ್ವೇಷ. 2ನೇ ವಿಷಯ ದ್ವೇಷ, ಹೊಟ್ಟೆ ಕಿಚ್ಚು. ಇನ್ನು ಇದಕ್ಕೆ ಹಲವಾರು ವಿಷಯಗಳಿದೆ, ಅಸಹ್ಯ ಮತ್ತೆ ಅಸೂಯೆ, ಇದೆಲ್ಲ ಇದೆ ರೀ. ಇದೆಲ್ಲ ನಾವು ಪಟ್ಟಿ ಮಾಡೋದು ಬೇಡ, ಅದೆಲ್ಲ ನಮ್ಗೆ ಗೊತ್ತಿರೋದ್ರಿಂದ. ಈ ದ್ವೇಷ, ಕೋಪ ಬಂದ್ರೆ ನಮ್ಗೆ ಆ ದ್ವೇಷ ಬರುತ್ತೆ. ದ್ವೇಷದಿಂದ ಏನಾಗುತ್ತೆ ಅಂದ್ರೆ ಹೊಟ್ಟೆ ಕಿಚ್ಚು ಬರುತ್ತೆ. ಈ ಕೋಪದಿಂದನೇ ಮೊದಲು ಸ್ಲೋಲಿ ನಮ್ಮಲ್ಲಿ ದ್ವೇಷ ಬೆಳ್ಕೊಳ್ಳುತ್ತೆ ಸಹೋದರ ಸಹೋದರಿ. ಆದ್ರಿಂದ ನಿಧಾನವಾಗಿ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗುತ್ತೆ ರೀ.
ಹಾಗಾದ್ರೆ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತುವಿನ ಮೇಲೆ ಬಂತು ನೋಡ್ರಿ ಇಸ್ರೇಲ್ ಜನರಿಗೆ ದ್ವೇಷ, ಹೊಟ್ಟೆ ಕಿಚ್ಚು, ಫರಿಸಾಯರು, ಸದ್ದುಕಾಯರಿಗೆ. ಸ್ವಲ್ಪನಾ, ಕಡಿಮೆನಾ, ಜಾಸ್ತಿನಾ? ಅಂದ್ರೆ ಸುಮಾರು ಇಲ್ಲಿ ಹೇಳುವಾಗ ಹೇಳ್ತಾರೆ ಸಹೋದರ, 3.5 ವರ್ಷ ಕಾಲ ಅವ್ರು 30 ವರ್ಷ ಗಂಟ ಇದ್ದಿದ್ದ ಬಗ್ಗೆ ಅವ್ರು ಯೋಚನೆ ಮಾಡಿಲ್ಲ. ಆ 3.5 ವರ್ಷ ಕಾಲ ಅವ್ರು ಸೇವೆ ಮಾಡಿದ್ರಲ್ಲ ಅವ್ರು, ಆ ಸ್ವಾಮಿಯವರು, ಆ ಸೇವೆ ನೋಡಿ ಇವ್ರ ಕೆಲ ಆಗ್ಲಿಲ್ಲ ಕಣ್ರಿ. ಅವ್ರ ಮೇಲೆ ಬಂತು ನೋಡಿ ಇವರಿಗೆ ಕೋಪ, ಫರಿಸಾಯರು, ಸದ್ದುಕಾಯರಿಗೆ. 3.5 ವರ್ಷ ಕೋಪನ ತೀರ್ಸ್ಕೊಂಡ್ರು ಅಂತ ಹೇಳ್ತಾರೆ ಅವ್ರ. 3.5 ವರ್ಷ ಕೋಪನ ಒಂದೇ ದಿನ ತೀರ್ಸ್ಕೊಂಡ್ರಂತೆ ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಿದ ತಕ್ಷಣ. ಹಾಗಾದ್ರೆ ಯಾವ ರೀತಿ ಎಲ್ಲ ತೀರ್ಸ್ಕೊಂಡ್ರು ಅಂತ ಅನೇಕ ಪಾಠಗಳನ್ನ ಇಲ್ಲಿವರೆಗೂ ನಾವು ಕೇಳಿರ್ತೀವಿ, ಧ್ಯಾನ ಮಾಡಿರ್ತೀವಿ, ಓದಿರ್ತೀವಿ ಸಹೋದರ ಸಹೋದರಿರೇ. ಆದ್ರೆ ಇಲ್ಲಿ ಕೆಲವು ವ್ಯತ್ಯಾಸವಾದಂತ ಕೋಪಗಳನ್ನ ವ್ಯಕ್ತಪಡಿಸ್ಬಿಟ್ರು. ಅನ್ನ ಕಾಯಪ್ಪನ ಹತ್ರ ಕರ್ಕೊಂಡ್ ಬರ್ತಾರೆ, ಅವ್ರ ಹತ್ರ ಕರ್ಕೊಂಡ್ಬಂದು ಒಂದು ನ್ಯಾಯ ತೀರ್ಪು ನಿಲ್ಲಿಸಿದಾಗ ಅಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಂದ್ರೆ, ತಪ್ಪು ಹೊರಿಸುವಂತ ಒಂದು ವಿಷಯ ಬಂದಾಗ ಸರಿಯಾದ ತಪ್ಪನ್ನು ಹೊರಿಸ್ತಾರ ಅಂತ ನೋಡ್ಬೇಕಂದ್ರೆ ಅನ್ಯಾಯವಾದ ತಪ್ಪನ್ನು ಹೊರಿಸ್ತಾರೆ, ಒಂದು ಸುಳ್ಳಾದ ತಪ್ಪನ್ನು ಹೊರಿಸ್ತಾರೆ. ಅಲ್ಲಿ ಏನು ವ್ಯಕ್ತಪಡಿಸ್ತಾರೆ ಅಂದ್ರೆ, ತನಗಿದ್ದಂತ ಕೋಪ, ತನಗಿದ್ದಂತ ದ್ವೇಷ, ತನಗಿದ್ದಂತ ಹೊಟ್ಟೆ ಕಿಚ್ಚು, ಸುಮಾರು 3.5 ವರ್ಷಗಳ ಕಾಲದ ಇದ್ದದನ್ನ ಹೇಗೆ ತೋರಿಸ್ಬೇಕು ಅನ್ನೋ ಒಂದು ಪಟ್ಟಿ ಮಾಡ್ತಾರೆ ಸಹೋದರ ಸಹೋದರಿರೇ. ನೋಡಿ ಅದನ್ನ ಯಾವ ರೀತಿ ತೋರಿಸ್ತಾರೆ ಇವ್ರು ಅಂತ ಹೇಳುವಾಗ, ಮತ್ತಾಯ 26ನೇ ಅಧ್ಯಾಯ 60 ಮತ್ತು 61ನೇ ವಚನ ಓದಿ. ನೋಡಿ, ಇಬ್ಬರನ್ನ ಕರ್ಕೊಂಡ್ ಬರ್ತಾರೆ ಸಾಕ್ಷಿಗೆ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಇವನು ದೇವರ ಆಲಯವನ್ನು ಕೆಡವಿಬಿಟ್ಟು 3 ದಿನದಲ್ಲಿ ಕಟ್ತಾನೆ ಅಂತ ಹೇಳ್ತಾರೆ. ಆದ್ರೆ ಯೇಸು ಸ್ವಾಮಿ ಹಂಗೆ ಹೇಳಿಲ್ಲ. ನೀವು ಆಲಯನ ಕೆಡವ್ರಿ, ನಾನು 3 ದಿನದಲ್ಲಿ ಕಟ್ತೀನಿ ಅಂತ ಹೇಳಿದ್ರು. ಆದ್ರೆ ಇವ್ರೇನ್ ಹೇಳ್ತಾರೆ ಅಂದ್ರೆ, ಈತನೇ ಕೆಡವಿ ಈತನೇ ಕಟ್ತಾನೆ ಅಂತ ಹೇಳ್ತಾನೆ ಅಂತ ಒಂದು ಸುಳ್ಳು ಆಪಾದನೆ ತಂದ ನೋಡ್ರಿ. ಯೋಹಾನ 2ನೇ ಅಧ್ಯಾಯ 19ನೇ ವಚನ. ನೋಡ್ರಿ, ಈ ದೇವಾಲಯ ನೀವು ಕೆಡವ್ರಿ ಅಂತ ಹೇಳ್ತಾರೆ. ನಾನು ಕೆಡವಿ ಕಟ್ತೀನಿ ಅಂತ ಹೇಳಿಲ್ಲ, ನೀವು ಕೆಡವ್ರಿ, ನಾನು ಕಟ್ತೀನಿ. ಅದು ನಮ್ಗೆ ಗೊತ್ತಿದೆ, ಆತ್ಮಿಕ ಆಲಯ ಮತ್ತೆ ಅವರು ಪುನರುತ್ಥಾನದ ಬಗ್ಗೆ ಅದು ಗೊತ್ತಿದೆ. ಆದ್ರೆ ಇಲ್ಲಿ ಲಿಟರಲ್ ಆಗಿ ಇವ್ರು ಬಂದು ಸುಳ್ಳು ಆಪಾದನೆ ಹೊರಿಸೋವಾಗ ಈತನೇ ಹೊಡೆದಾಕಿ ಈತನೇ ಕಟ್ತಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಟ್ರಲ್ಲಿ ಬಂದು ಸುಳ್ಳು ಆಪಾದನೆ ಹೇಳ್ತಾರೆ. ಆದ್ರೆ ಸ್ವಾಮಿ ಅವ್ರ ಹತ್ರ ಹೇಳಿಲ್ಲ, ಅವರು ನೀವು ಕೆಡವ್ರಿ. ಸರಿ, ಈಗ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಅನ್ನ ಕಾಯಪ್ಪನ ಬಳಿ ಈ ಒಂದು ತೀರ್ಪು ಆಗಿದ ತಕ್ಷಣ ಸೀದಾ ಪಿಲಾತನ ಹತ್ರ ಹೋಗ್ತಾರಲ್ವ. ಪಿಲಾತನ ಹತ್ರ ಹೋದಾಗ ಇದೇ ಸಾಕ್ಷಿತನ ಅಲ್ಲಿ ಹೇಳ್ಬೇಕು. ಏನಪ್ಪ ದೂರ ತಂದಿದ್ದೀರಂತ ಪಿಲಾತ್ ಕೇಳ್ತಾರೆ. ಪಿಲಾತ್ ಕೇಳುವಾಗ ಏನ್ ಹೇಳ್ಬೇಕು ಇವರು? ನೋಡಿ ಸರ್, ಇವ್ರು ಏನ್ ಮಾಡಿದ್ರು, ಆಲಯನ ಕೆಡವ್ಬಿಟ್ಟು 3 ದಿನದಲ್ಲಿ ಕಟ್ತೀನಿ ಅಂತಾರೆ. ಅದು ಎಷ್ಟು ವರ್ಷದಿಂದ ಕಟ್ಟಿರೋದು. ಆದ್ರೆ ಇವನು ಇಷ್ಟು ಬೇಗ ಹೇಳ್ತಾನೆ. ಆ ಸುಳ್ಳನ್ನ ಅಲ್ಲಿ ಹೇಳ್ಬೇಕಾಗಿತ್ತು. ಅಲ್ಲಿ ದಿಢೀರ್ ಅಂತ ಇವರು ಸುಳ್ಳು ಆಪಾದನೆ, ಇನ್ನೊಂದಿನ ಸುಳ್ಳು ಆಪಾದನೆ ಹೊರಿಸ್ತಾರೆ. ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ, ಆ ದ್ವೇಷ, ಆ ಹೊಟ್ಟೆ ಕಿಚ್ಚು, ಅವ್ರ ಮೇಲಿದ್ದ ಕೋಪ, ಅದನ್ನ ಅದಲು ಬದಲು ಮಾಡ್ತಾರೆ ನೋಡಿ ಸಹೋದರ ಸಹೋದರಿರೇ. ನೋಡ್ರಿ, ಲೂಕ 23ನೇ ಅಧ್ಯಾಯ 1 ಮತ್ತು 2ನೇ ವಚನ. ನೋಡ್ರಿ, ದೂರು ಮೊದಲು ಹೇಳಿದ ದೂರು ಏನು ಅಂದ್ರೆ, ಈತನ ಆಲಯವನ್ನು ಕೆಡವಿ ಕಟ್ತಾನೆ ಅಂತ ದೂರು. ಆದ್ರೆ ಇಲ್ಲಿ ಬಂದಾಗ ಆಲಯದ ಕಾನ್ಸೆಪ್ಟೇ ಇಲ್ಲ. ಈತನೇ ಕೈಸರ ಅನ್ಕೊಂಡು ಟ್ಯಾಕ್ಸ್ ಕಟ್ಟಬಾರ್ದು ಅಂತ ಹೇಳ್ತೇವೆ ನೀವು ಅಂತ ಹೇಳಿ ದೂರು. ಯಾಕೆ ಇವ್ರಿಗೆ ಚೆನ್ನಾಗಿ ಗೊತ್ತು. ಪಿಲಾತ್ ಹತ್ರ ಹೋಗ್ಬಿಟ್ಟು ಆಲಯದ ಬಗ್ಗೆ ಎಲ್ಲ ಮಾತಾಡಿದ್ರೆ ಅದು ನಿಮಗೂ ನಿಮ್ಮ ಆಲಯಕ್ಕೂ ಸಂಬಂಧಪಟ್ಟಿದ್ದು, ನಿಮ್ಮ ಜನಕ್ಕೆ ಸಂಬಂಧಪಟ್ಟಿದ್ದು, ಹೋಗ್ರಿ ಅಂತ ಕಳಿಸ್ಬಿಡ್ತೀನಿ. ಯಾಕಂದ್ರೆ ಇವರು ಗಲಿಲಾಯದವನ ತಕ್ಷಣ ಇವ್ನು ಏನ್ ಮಾಡ್ತಾರೆ, ಕರ್ಕೊಂಡೋಗ್ರಪ್ಪ ಅಲ್ಲಿಗೆ ಇರೋದನ್ನ ಹತ್ರ ಅಂತ ಕಳಿಸ್ಬಿಡ್ತಾನೆ. ಹಾಗಾದ್ರೆ ಇವ್ರು ಆಲಯದ ಬಗ್ಗೆ ಹೇಳಿದ್ರೆ ಏನ್ ಮಾಡಿರೋರು? ಈ ನ್ಯಾಯ ವಿಚಾರಣೆ ಮಾಡ್ತಾ ಇದ್ದಿಲ್ಲ ಪಿಲಾತು. ಅದಕ್ಕೆ ಇವ್ರು ನೋಡ್ರಿ, ನ್ಯಾಯ ವಿಚಾರಣೆಗೆ ಬಂದಿದ ತಕ್ಷಣ ಅಲ್ಲಿ ಮಾಡಿದಂತ ಒಂದು ನ್ಯಾಯ ವಿಚಾರಣೆ ಬೇರೆ, ಇಲ್ಲಿ ಪಿಲಾತನ ಬಳಿ ಬಂದು ಹೇಳ್ತಾರೋ ನ್ಯಾಯ ವಿಚಾರಣೆ ಮಾತೇ ಬೇರೆ. ಇಲ್ಲೊಂದು ಸುಳ್ಳು ಆಪಾದನೆ. ಅವಾಗಲೇ ಪಿಲಾತನ ಕೇಳ್ತಾನೆ ಅಂತ ಹೇಳಿ ಇದೆಲ್ಲ ಮೆಮೊರಿಯಲ್ ಮೆಡಿಟೇಷನ್ಸ್ ಅಲ್ಲಿ ಹಲವಾರು ವಿಷಯಗಳಿದೆ, ನಿಮಗೆ ಇದೆ ರೀ, ಒಂದೊಂದು ಎಳೆ ಎಳೆಯಾಗಿ ಅದು ನೀವು ನೋಡ್ತಾ ಇರ್ತೀವಿ. ಇವಾಗ ಕಾಲ ಸಂದರ್ಭದಲ್ಲಿ 3 ತಿಂಗಳ ಧ್ಯಾನಗಳನ್ನ ಮಾಡುವಾಗ ಇದೆಲ್ಲ ಹಲವಾರು ವಿಷಯ ನಾವೇನ್ ಮಾಡಿರ್ತೀವಿ, ಧ್ಯಾನ ಮಾಡಿರ್ತೀವಿ ಸಹೋದರ ಸಹೋದರಿಯರೇ. ಆದ್ರೆ ನೋಡ್ರಿ, ಈ ರೀತಿಯಾಗಿ ಶೋಧನೆಗಳು ಒಂದಲ್ಲ ಒಂದು ರೀತಿಯಲ್ಲಿ, ಅದು ಯಾವ ರೀತಿಯಲ್ಲಿ ಅನ್ನುವಾಗ ಆ ದ್ವೇಷದ ನಿಮಿತ್ತ ಕೂಡ ಶೋಧನೆ ನೋಡ್ರಿ ಹೆಂಗ್ ಬರುತ್ತೆ. ಕೋಪದ ನಿಮಿತ್ತ ನೋಡಿದ್ವಿ, ಆ ಕೋಪದಿಂದ ಬರೋ ದ್ವೇಷ, ಆ ದ್ವೇಷದಿಂದ ಬರೋ ಹೊಟ್ಟೆ ಕಿಚ್ಚು, ಅಲ್ಲಿ ಏನಾಯ್ತು ಅಂತ ನೋಡ್ಬೇಕಂದ್ರೆ, ಆ ದ್ವೇಷದ ನಿಮಿತ್ತ, ಹೊಟ್ಟೆ ಕಿಚ್ಚಿನ ನಿಮಿತ್ತ
ಅಲ್ಲಿ ಏನ್ ಮಾಡಿದ್ರು, ಒಳ್ಳೆ ಸಹೋದರನ ಕೆಟ್ಟ ಸಹೋದರನಾಗಿ ಬದಲಾಯಿಸ್ಬಿಟ್ರು. ಮಾಡಿದ್ರಾ ಇಲ್ವೇನ್ರಿ? ಯೇಸು ಕ್ರಿಸ್ತನ ಮಾಡಿದ್ರ ಇಲ್ವಾ? ಯೇಸು ಕ್ರಿಸ್ತ ಒಳ್ಳೆಯವರ ಕೆಟ್ಟವರ? ಯೇಸು ಕ್ರಿಸ್ತು ಬ್ರದರ್, ಇದನ್ನ ಹೋಗಿ ಒಂದು ಪ್ರಶ್ನೆ ಕೇಳ್ತೀರಾ? ಒಳ್ಳೆಯವರು, ನೀತಿವಂತರು, ಒಬ್ಬರೇ ಕುಮಾರರು, ಹಲವರ ಕೆಟ್ಟವನಾಗಿ ಮಾಡ್ಬಿಟ್ರು. ನೋಡಿದ್ರ? ಆದ್ರೆ ಈ ಹೊಟ್ಟೆ ಕಿಚ್ಚು ದ್ವೇಷ ಏನ್ ಮಾಡ್ತು ಗೊತ್ತಾ? ಕೆಟ್ಟವನ್ನ ಒಳ್ಳೆಯವನಾಗಿ ಮಾಡೋದಕ್ಕೆ ಯೋಚನೆ ಮಾಡ್ಬಿಟ್ರು. ಏನ್ ಮಾಡ್ತಾರೆ? ಕೆಟ್ಟವನ್ನ ಒಳ್ಳೆಯವನಾಗಿ ತೋರ್ಸಕ್ ನೋಡ್ತಾರೆ, ಒಳ್ಳೆಯವ್ರನ್ನ ಕೆಟ್ಟವರಾಗಿ ತೋರ್ಸಕ್ ನೋಡ್ತಾರೆ. ಸಹೋದರ ಸಹೋದರಿಯರೇ, ಲೂಕ 23ನೇ ಅಧ್ಯಾಯ 18ನೇ ವಚನ. ಯಾರನ್ನ ಕೂಗ್ತಾವ್ರಿ ಇವ್ರು? ಇವ್ರಿಗೆ ಆಲ್ರೆಡಿ ಗೊತ್ತು ಇವನು ಕೆಟ್ಟವನು ಅಂತ, ಬರಬ್ಬನು ಇವ್ರಿಗೆ ಗೊತ್ತು ನೋಡಿ. ಅದನ್ನ ಕೂಡ ಪಿಲಾತೆ ಹೇಳ್ತಾರೆ. ಮತ್ತ 27ನೇ ಅಧ್ಯಾಯ 17 ಮತ್ತು 18ನೇ ವಚನ. ಇಪ್ಪತ್ತೇಳು 17 18 ಸಿಸ್ಟ. ನೋಡ್ರಿ, ಹೊಟ್ಟೆ ಕಿಚ್ಚಿನಿಂದ ಒಪ್ಪಿಸಿ ಕೊಟ್ಟಿದ್ದಾರೆಂದು ಪಿಲಾತಿಗೆ ಅರ್ಥ ಆಗೋಯ್ತು. ಈ ಜನರು ಮಾಡ್ತಾ ಇರೋ ಒಂದು ವಿಷಯ ಪಿಲಾತ್ ಐಡೆಂಟಿಫೈ ಮಾಡ್ಬಿಟ್ರು. ತಮಿಳ್ பொறாமையினால் ஒப்பு கொடுக்கிறார்கள் என்பது ಪಿಲಾತಕ್ಕೆ ಅರಿந்து ಬಿಟ್ಟಾರ್. ನನ್ರಾಗ சொல்றாரு ವಸನು ಸಹೋದರ ಸಹೋದರಿಗಳೇ. ಇವಾಗ ಇಲ್ಲಿ ಏನಾಯ್ತು ಅಂತ ನೋಡ್ಬೇಕಂದ್ರೆ, ಆ ದ್ವೇಷ ಹೊಟ್ಟೆ ಕಿಚ್ಚು ಕೆಟ್ಟವನ್ನ ಬಿಡುಗಡೆ ಮಾಡ್ಬೇಕು ಅಂತ ಹೇಳ್ತಾ ಇದೆ, ಒಳ್ಳೆಯವ್ರನ್ನ ಸಾಯಿಸ್ಬೇಕು ಅಂತ ಹೇಳ್ತಾ ಇದೆ. ಅರ್ಥ ಆಗ್ತದ್ರ? ಕೆಟ್ಟವನ್ನ ಬಿಡುಗಡೆ ಮಾಡ್ಬೇಕು ಅಂತ ಇದೆ, ಒಳ್ಳೆಯವ್ರನ್ನ ಸಾಯಿಸ್ಬೇಕು ಅಂತ ಹೇಳ್ತಾ ಇದೆ. ಸಹೋದರ ಸಹೋದರಿರೇ, ಹಾಗಾದ್ರೆ ನಮ್ಮಲ್ಲಿ ಕೂಡ ಈ ದ್ವೇಷ ಹೊಟ್ಟೆ ಕಿಚ್ಚು ಹೇಗೆ ಕೋಪ 10 ಪಟ್ಟಾಗುತ್ತೆ ಅಂತ ನೋಡಿದ್ವಿ, ಶೋಧನೆ 10 ಪಟ್ಟಾಗುತ್ತೆ ಅಂತ ನೋಡಿದ್ವಿ ಈ ಕಾಲ ಸಂದರ್ಭಗಳಲ್ಲಿ. ಅದೇ ರೀತಿಯಲ್ಲಿ ದ್ವೇಷ ಹೊಟ್ಟೆ ಕಿಚ್ಚು ಕೂಡ ಎಷ್ಟು ಪಟ್ಟು ಜಾಸ್ತಿ ಆಗ್ಬೋದು? ಕೋಪ 10 ಪಟ್ಟು ಅಂದ್ರೆ, ಶೋಧನೆ 10 ಪಟ್ಟು ಅಂದ್ರೆ, ದ್ವೇಷ ಕೂಡ 10 ಪಟ್ಟು, ಹೊಟ್ಟೆ ಕಿಚ್ಚು ಕೂಡ 10 ಪಟ್ಟು. ಅದಕ್ಕೆ ಸಾಕ್ಷಿನೇ ಇದು ಸಹೋದರ ಸಹೋದರಿ, ಅದಕ್ಕೆ ಸಾಕ್ಷಿನೇ ಇದು. ಹಾಗಾದ್ರೆ ನಮ್ಮಲ್ಲಿ ಇದು ನಡೆಯಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಇದೆ ಸಹೋದರ ಸಹೋದರಿ, ಖಂಡಿತ ನಮ್ಮಲ್ಲಿ ಏನಿದೆ, ಆ ಅವಕಾಶಗಳು ಇದೆ. ಯಾಕೆಂದ್ರೆ ನಮ್ಮಲ್ಲಿ ಕೂಡ ದ್ವೇಷ ಹೊಟ್ಟೆ ಕಿಚ್ಚು ಈ ಕೋಪದ ನಿಮಿತ್ತ ಒಳ್ಳೆ ಸಹೋದರ ಸಹೋದರಿಗಳನ್ನ ಕೆಟ್ಟ ಸಹೋದರ ಸಹೋದರಿಗಳಾಗಿ ಮಾಡ್ಬಿಡ್ತೀವಿ. ಕೆಟ್ಟ ಸಹೋದರ ಸಹೋದರಿಗಳನ್ನ ಒಳ್ಳೆ ಸಹೋದರ ಬ್ರದರ್. ಹಾಗಾದ್ರೆ ಕೆಟ್ಟ ಸಹೋದರ ಸಹೋದರಿ ಇದ್ದಾರಾ? ಒಳ್ಳೆ ಸಹೋದರ ಸಹೋದರಿ ಇದ್ದಾರಾ? ಎರಡಕ್ಕೂ ತಲೆ ಆಡಿಸ್ತೀರಾ? ಕೆಟ್ಟ ಸಹೋದರ ಸಹೋದರಿ ಇದ್ದೀರಾ ಅಂದ್ರೂ ಇಲ್ಲ ಬ್ರದರ್, ಎಲ್ಲ ಒಳ್ಳೆಯವರೇ. ಒಳ್ಳೆ ಸಹೋದರ ಸಹೋದರಿ ಇಲ್ಲ ಬ್ರದರ್. ಯಾಕೆ? ಆ ಒಂದು ಶೋಧನೆ, ಆ ಒಂದು ದ್ವೇಷ ಹೊಟ್ಟೆ ಕಿಚ್ಚು ತಿಳಿದಾಗ ಗೊತ್ತಾಗ್ಬಿಡುತ್ತೆ ಸಹೋದರ ಸಹೋದರಿರೇ. ಇಲ್ಲಿ ನಮಗೆ ಬರೋ ಶೋಧನೆಗಳು ಕೂಡ ಹೆಂಗಿದೆ ಅಂತ ನೋಡ್ಬೇಕಂದ್ರೆ ಭಯಂಕರವಾಗಿರುತ್ತೆ. ಯಾಕೆ ಅಂದ್ರೆ ತಲೆಯಾಗಿರುವಂತ ಯೇಸು ಕ್ರಿಸ್ತಿಗೆ ಈ ರೀತಿಯಾಗಿ ನಡೆದಿದೆ ಅಂದ್ರೆ, ಶರೀರ ಅಂಗದಲ್ಲಿ ಪಾದ ಭಾಗದಲ್ಲಿ ಕೊನೆ ಗಳಿಗೆಯಲ್ಲಿ ಬಂದಿರೋ ನಮಗೆ ಕೂಡ ಇದೇನಾಗುತ್ತೆ? ಖಂಡಿತ ಈ ಶೋಧನೆ ನಡೆಯುತ್ತೆ ಸಹೋದರ ಸಹೋದರಿ. ಈ ದ್ವೇಷ ಹೊಟ್ಟೆ ಕಿಚ್ಚು ಕೋಪ ಬಂದೇ ಬರುತ್ತೆ ರೀ. ಯಾಕಂದ್ರೆ ನನಗೆ ಕೂಡ 10 ಪಟ್ಟು ಅಂತ ಹೇಳಿದಾಗ ತುಂಬಾ ಅದು ಯೋಚನೆ ಮಾಡುವಂತ ಒಂದು ವಿಷಯ ಆಯ್ತು ಸಹೋದರ ಸಹೋದರಿ. ಎಷ್ಟು ಪಟ್ಟು ನಮ್ಗೆ ಇದು ಬಂದು ನಮ್ಮನ್ನ ಈ ಒಂದು ಸತ್ಯದಿಂದ ಹೊರಗಡೆ ತೆಗಿಬಹುದು. ಅಥವಾ ಒಂದು ಮಾತು ಹೇಳಿದ್ರು, ராபோஜனத்தை நாம் புசிக்கு போகும்போது ஒரு பயங்கரமான ஒரு வார்த்தை நமக்குள் இருக்கின்றது. 1 கொரிந்தியர் வசனங்களை சொல்லும் போது சொன்னார் இல்லைங்களா? அபாண்டமாய் அபாத்திரமாய் இதில் பானம் பண்ணுகிறவன் பொல்லாத நோய்க்கும் கடைசியிலே மரணத்துக்கும் போய் சென்று விடுவான், அதை பார்க்கும்போது ಭಯಂ ಕೊಳ್ಳಿகிறது ಅಂತ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಇದ್ರಲ್ಲಿ ನೀವು ಅಪಾತ್ರವಾಗಿ ಪಾನ ಮಾಡಿದ್ರು ತಿಂದ್ರು ನಿಮ್ಗೇನಾಗುತ್ತೆ? ರೋಗಗಳು ಬರುತ್ತೆ, ಮಣ್ಣಕ್ಕೆ ಹೋಗ್ತೀವಿ, ಭಯ ಬರುತ್ತೆ. ಅಂತ ಸಂದರ್ಭದಲ್ಲಿ ಇದ್ದೀವಿ. ಆದ್ರೆ ಆ ಭಯನ ಕೂಡ ಖಂಡಿತ ದೇವ್ರು ನಮ್ಮಿಂದ ತೆಗಿತಾರೆ ಅಂತ ಹೇಳಿದ್ರಲ್ವ್ರ. ಆ ರೀತಿಯಲ್ಲಿ ನೋಡುವಾಗ ಯೇಸು ಕ್ರಿಸ್ತು ತಲೆಯಾಗಿರೋರಿಗೆ ಇದು ನಡೆದಿದೆ ಅಂದ್ರೆ, ಶರೀರ ಹಂಗಾಗಿರೋ ನಮಗಿದೇನಾಗುತ್ತೆ ರೀ? ನಡೆಯುತ್ತೆ ಸಹೋದರ ಸಹೋದರಿರೇ. ಹಾಗಾದ್ರೆ ಈ ಶೋಧನೆಗಳು ಬರೋವಾಗ ಈ ಶೋಧನೆಗಳು ಯಾವ ರೀತಿಲಿ ಇನ್ನೂ ಬರ್ಬೋದು ಅಂತ ನೋಡೋಣ ಸಹೋದರ ಸಹೋದರಿರೇ. ಅದ್ರಲ್ಲಿ ನೋಡ್ಬೇಕಂದ್ರೆ ಕಾಯಿನ್ ಆಬೇಲ್ಗೆ ಬಂತು ನೋಡ್ರಿ ಆ ಹೊಟ್ಟೆ ಕಿಚ್ಚು ದ್ವೇಷ. ಕಾಯಿನ್ಗೆ ಬಂತು ನೋಡ್ರಿ ಆಬೇಲ್ ಮೇಲೆ. ಯಾವ ರೀತಿ ಬಂತು? ಆದಿಕಾಂಡ 4ನೇ ಅಧ್ಯಾಯ 4ರಿಂದ 7ನೇ ವಚನಕ್ಕಂತ ಓದೋಣ.
ಆದಿಕಾಂಡ 4ನೇ ಅಧ್ಯಾಯ 4ರಿಂದ 7. ನೋಡ್ರಿ, ಅವನ ಮುಖವು ಕಳೆಗುಂದಿತ್ತು ಅಂತ ಹೇಳ್ತಾರೆ. ಇದು ತಮಿಳು ಹೇಳುವಾಗ காயினுக்கு மிகவும் எரிச்சல் ಉಂಟಾಗಿ ಅವನ್ ಮುಗನಾಡಿ ಬೇರ್ಪಟ್ಟದು ಅಂತ ಹೇಳ್ತಾರೆ. ಅಂದ್ರೆ ಹೇಬೆಲನ ಒಂದು ಬಲಿನ ದೇವ್ರ ಅಂಗೀಕಾರ ಮಾಡಿದ ತಕ್ಷಣ ಕಾಯಿನಿಗೆ ಅದು ಸಹಿಸ್ಕೊಳಕ್ ಆಗ್ಲಿಲ್ಲ. ಅದನ್ನ ಏನಾಯ್ತು ಅಂತ ನೋಡ್ಬೇಕಂದ್ರೆ ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು ಇದು ಬಂದು ಏನ್ ಮಾಡಿದ್ರು ಅಂದ್ರೆ, ತನ್ನ ಸಹೋದರ, ತನ್ನ ತಮ್ಮ, ತನ್ನ ಜೊತೆಲಿ ಇದ್ದವನು ಬೆಳೆದಿದ್ದಾರೆ ಒಟ್ಟಿಗೆ, ಅದು ಕೂಡ ಆಲೋಚನೆ ಮಾಡಿಲ್ಲ ರೀ, ಸಾಯಿಸೇ ಬಿಟ್ರು. ಯಾಕೆ ಅಂದ್ರೆ ಕಾಯಿನ ಬಲಿನ ದೇವ್ರ ಅಂಗೀಕಾರ ಮಾಡಿಲ್ಲ, ಹೇಬೆಲನ ಬಲಿನ ದೇವರು ಅಂಗೀಕಾರ ಮಾಡಿದ್ರು ಅಂತ. ಹಾಗಾದ್ರೆ ಸಹೋದರ ಸಹೋದರಿ, ನಮ್ಗೆ ಸಹೋದರಿ ಹೇಳೋ ಕೂಡ ಏನ್ ಹೇಳ್ತಾರೆ ಅಂದ್ರೆ, ನಮ್ಮಲ್ಲಿ ಕೂಡ ಏನ್ ಮಾಡ್ತೀವಿ ಅಂತ ನೋಡ್ಬೇಕಂದ್ರೆ, ಒಬ್ಬರನ್ನ ಒಪ್ಪಿಸಿ ನೋಡ್ತೀವಿ, ಕಂಪ್ಯಾರಿಸನ್ ಮಾಡಿ ನೋಡ್ತೀವಿ. ನನ್ನ ಬಲಿ ಜಾಸ್ತಿನಾ, ನಿಮ್ಮ ಬಲಿ ಜಾಸ್ತಿನಾ, ನನಗಿಂತ ನೀವು ಬಲಿ ಜಾಸ್ತಿ ಸಲ್ಲಿಸ್ತೀರಾ, ಇಲ್ಲ ನಿಮಗಿಂತ ನಾನು ಬಲಿ ಜಾಸ್ತಿ ಸಲ್ಲಿಸ್ತೀನ ಅಂತೇಳಿ ನಮಗೆ ಒಬ್ಬರಿಗೊಬ್ರು ಏನ್ ಮಾಡ್ತೀವಿ ಅಂತ ನೋಡ್ಬೇಕಂದ್ರೆ, ಬಲಿಗಳನ್ನ ಕಂಪ್ಯಾರಿಸನ್ ಮಾಡಿ ನೋಡ್ತೀವಂತೆ. ಹಾಗಾದ್ರೆ ಸಹೋದರ ಸಹೋದರಿರೇ, ಕರ್ತನ ರಾತ್ರಿ ಬೋಧನೆ ನಾವೆಲ್ಲರೂ ಒಟ್ಟಾಗಿ ಪಾಲ್ಗೊಳ್ಳೋರು, ಆದ್ರೆ ನಾವು ವಿಶೇಷವಾಗಿ ಪಾಲ್ಗೊಳ್ತೀವ, ನೀವು ವಿಶೇಷವಾಗಿ ಪಾಲ್ಗೊಳ್ತೀರಾ, ನಾವು ವಿಶೇಷವಾಗಿ ಆಚರಣೆ ಮಾಡ್ತೀವ, ನೀವು ವಿಶೇಷವಾಗಿ ಆಚರಣೆ ಮಾಡ್ತೀವಿ ಅಂತ ಏನಾದ್ರೂ ಒಂದು ಆಲೋಚನೆ ನಮ್ಗೆ ತಪ್ಪಾಗಿ ಬಂದ್ಬಿಟ್ರೆ, ಈ ರೀತಿಯಾಗಿ ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ ಶೋಧನೆಗೆ ಒಳಗಾಗ್ಬಿಡ್ತೀವಿ. ಮತ್ತೆ ಸಹೋದರ ಸಹೋದರಿ ಭಿನ್ನಾಭಿಪ್ರಾಯಗಳು ಬಂದು, ನನ್ನ ಬಲಿನೇ ಹೆಚ್ಚು, ನಿಮ್ಮ ಬಲಿ ಕಡಿಮೆ, ನಿಮ್ಮ ಬಲಿನೇ ಹೆಚ್ಚು, ನನ್ನ ಬಲಿನೇ ಕಡಿಮೆ ಅಂತ ಬಂದಾಗ ನಮ್ಗೇನಾಗುತ್ತೆ ಅಂದ್ರೆ, ಒಬ್ಬರಿಗೊಬ್ರು ನಾವು ಸಂಬಂಧಪಡಿಸಿ ನೋಡುವಾಗ ಖಂಡಿತ ದ್ವೇಷ, ಹೊಟ್ಟೆ ಕಿಚ್ಚು ಜಾಸ್ತಿ ಆಗುತ್ತೀರಿ. ಆದ್ರ ನಿಮಿತ್ತ ನಾವು ಸಹೋದರ ಸಹೋದರಿಗಳನ್ನ ಕೊಲೆ ಮಾಡೋ ಹಂತದಲ್ಲಿ ನಾವು ಯೋಚಿಸ್ತೀವಿ ಅಂದ್ರೆ, ಅವರ ಹೆಸರನ್ನ ಕೆಟ್ಟದಾಗಿ ಉಪಯೋಗಿಸ್ತೀವಿ, ಅವ್ರನ್ನ ಕೆಟ್ಟವರಾಗಿ ಮಾಡ್ಬಿಡ್ತೀವಿ, ಅವರ ಬಗ್ಗೆ ತಪ್ಪಾಗಿ ಮಾತಾಡ್ತೀವಿ, ಅವ್ರನ್ನ ಸುಳ್ಳಾಗಿ ನಿಲ್ಲಿಸ್ಬಿಡ್ತೀವಿ ಸಹೋದರ ಸಹೋದರಿ, ಅವ್ರ ಮೇಲೆ ಸುಳ್ಳಾದ ಆಪಾದನೆಗಳು ಹೊರಿಸ್ಬಿಡ್ತೀವಿ ಸಹೋದರ ಸಹೋದರಿ. ಹಾಗಾದ್ರೆ ಈ ರೀತಿಯಾಗಿ ನಮಗೆ ಕೂಡ ಈ ಒಂದು ಕಾಲ ಸಂದರ್ಭಗಳಲ್ಲಿ ಈ ದ್ವೇಷ, ಹೊಟ್ಟೆ ಕಿಚ್ಚು, ಈ ಶೋಧನೆ ಅನ್ನೋದು ಸಾಧಾರಣವಾದದ್ದಲ್ಲ ರೀ. ಅದಕ್ಕೆ ನಾವು ನೋಡಿದ್ವಿ, ಅವ್ರು ಎಷ್ಟು ಈಸಿಯಾಗಿ ಬರಬ್ಬನ ಬಿಟ್ಕೊಟ್ಬಿಡು ಅಂತ ಹೇಳ್ತಾರೆ. ಒಳ್ಳೆಯವ್ರನ್ನ ತಪ್ಪಿಸನ ನಿಲ್ಲಿಸ್ಬಿಟ್ಟು ಈತನ ಸಾಯಿಸಿರಿ ಅಂತ ಹೇಳ್ತಾರೆ, ಕೆಟ್ಟವನ್ನ ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ. ಇದು ನಮ್ಮಲ್ಲಿ ಕೂಡ ನಡೆದು ಬಿಡುತ್ತೀರಿ. ನೋಡಿದ್ವಲ್ವ್ರ, ಕೆಟ್ಟವ್ರನ್ನ ಒಳ್ಳೆಯವ್ರನ್ನಾಗಿ ಮಾಡ್ತೀವಿ, ಒಳ್ಳೆಯವ್ರನ್ನ ಕೆಟ್ಟವನಾಗಿ ಮಾಡ್ಬಿಡ್ತೀವಿ ಸಹೋದರ ಸಹೋದರಿರೇ. ಆದ್ರಿಂದ ಹೊಸ ಸೃಷ್ಟಿಯಾದ ನಾವು ಕಲ್ತ್ಕೊಳ್ಬಹುದಂತ ಒಂದು ವಿಷಯ ಏನಂತ ನೋಡ್ಬೇಕಂದ್ರೆ, ನಮ್ಮ ಒಂದು ಬಲಿಯ ಜೊತೆಗೆ ಮತ್ತೊಂದು ಸಹೋದರ ಸಹೋದರ ಬಲಿನ ಕಂಪೇರ್ ಮಾಡಬಾರ್ದಂತೀರಿ. ನಾವು ಸಲ್ಲಿಸೋ ಬಲಿನ ಅದು ದೇವ್ರಿಗೆ ಪ್ರಿಯವಾಗಿದ್ರೆ ಸಾಕು ಅಂತ ಸಲ್ಲಿಸ್ಬೇಕಂತೆ. ಈ ಸಹೋದರ, ಈ ಸಹೋದರಿ ಸಲ್ಲಿಸಿದ ಬಲಿಗಿಂತ ನಾನು ಒಂದು ಪಟ್ಟು ಜಾಸ್ತಿ ಸಲ್ಲಿಸ್ಬಿಟ್ನ ಅಥವಾ ಇಲ್ಲ ಕಡಿಮೆ ಸಲ್ಲಿಸ್ಬಿಟ್ನ ಅಂತ ಯಾರಿಗೂ ಕಂಪ್ಯಾರಿಸನ್ ಮಾಡಿ ನೋಡ್ಬಾರ್ದಂತೆ. ತಮ್ಮ ಹೇಳ್ತಾರೆ, ಒಪ್ಪಿಟ್ಟು ಪಾರ್ಕಾದೀರ್ಗಲ್, ஒருவருடைய ஒரு பலிகளை ஒப்பிட்டு பார்க்காதீர்கள், ஒப்பிட்டு பார்த்தீர்களே ஆனால் நியாய தீர்ப்பின் ஆக்கினைக்குள் உட்படுவீர்கள். ಸಹೋದರ ಸಹೋದರಿರೇ, ಒಬ್ಬರು ಬಲಿನ ಕಂಪೇರ್ ಮಾಡಬಾರ್ದ್ರಿ. ನನಗೆ ದೇವ್ರು ಏನ್ ತಾಲಂತ ಕೊಟ್ಟಿದ್ರೆ ಆ ತಾಲನ್ನು ಉಪಯೋಗಿಸ್ಬೇಕಂತೆ, ಆ ಸಹೋದರ ಸಹೋದರ ಕೊಟ್ಟ ತಾಲಂತ ಅವ್ರು ಉಪಯೋಗಿಸ್ಬೇಕಂತೆ, ಆ ತಾಲಂತಲ್ಲಿ ಅವರ ಬಲಿಗಳನ್ನ ಸಲ್ಲಿಸ್ಬೇಕಂತೆ. ಇವ್ರು ನನಗಿಂತ ಕಡಿಮೆ ಸಲ್ಲಿಸಿದ್ದಾರೆ, ನಾನೇ ಇವ್ರಿಗಿಂತ ಜಾಸ್ತಿ ಬಲಿ ಸಲ್ಲಿಸ್ಬಿಟ್ಟೆ ಅನ್ನೋ ಆಲೋಚನೆ ನಮ್ಗೆ ಬರಬಾರ್ದಂತೆ. ಸಹೋದರಿ ಹೇಳ್ತಾರೆ, ಆ ರೀತಿ ನೀವೇನಾದ್ರೂ ನಿಮ್ಮ ಮನಸ್ಸಲ್ಲಿ ಬಂದ್ರೆ ನೀವು ಕಾಯಿನಂತ ಗುಣ ಆಗ್ಬಿಡ್ತೀರಾ. ನಾಳೆ ಉಂಗ್ಳುடைய ಮುಖಮಂ வேறு மாறிಬಿடும், ನಿಮ್ಮ ಮುಖ ಭಾವನೆ ಬದಲಾಗ್ಬಿಡುತ್ತೆ ಸಹೋದರ ಸಹೋದರಿಗೆ ಅಂತ ಹೇಳ್ತಾರೆ. ಆದ್ರಿಂದ ಸಹೋದರ ಸಹೋದರಿರೇ, ಇದನ್ನ ನಾವೇನ್ ಮಾಡನ್ರಿ, ನೆನ್ಪಿಟ್ಕೊಳ್ಳೋಣ. ಯಾಕೆ ಅಂದ್ರೆ ದೇವರು ನಮ್ಮೆಲ್ಲರ ಬಲಿಗಳನ್ನ ಅಂಗೀಕರಿಸ್ತಾರ್ರಿ. ನಮಗೆ ಹೇಳ್ತಾರೆ, ಒಂದು ತಾಲಂತಿದ್ರು ನೀವು ಅದನ್ನ ಉಪಯೋಗಿಸಿ ಅಂತ ಹೇಳ್ತಾರೆ. ತಾಲಂತಿದ್ರೆ ನಾನು ಕರೆದಿಲ್ಲ ಅಂತ ಹೇಳ್ತಾರೆ. ತಾಲಂತಿದ್ದೆ ನಮ್ಮನ್ನ ಕರೆದಿದ್ದಾರೆ, ಅದನ್ನ ಉಪಯೋಗಿಸೋದಕ್ಕೆ ನಮ್ಮನ್ನ ಏನ್ ಮಾಡಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ. ಆ ತಾಲಂತನ ಕೂಡ ಒಬ್ರಿಗೊಬ್ಬರನ್ನ ಕಂಪೇರ್ ಮಾಡಬೇಡಿ ಅಂತ ಹೇಳ್ತಾರೆ. ನಮಗೆ ಯಾವ ರೀತಿ ತಾಲಂತಾದ್ರೆ ಇರ್ಬೋದ್ರಿ, ಆಡೋದು, ಓದೋದು, ಬರೆಯೋದು, ಮಾತಾಡೋದು, ಕೆಲಸ ಮಾಡೋದು, ಯಾವ ರೀತಿಯಲ್ಲಾದ್ರೂ ಖಂಡಿತ ದೇವ್ರು ತಾಲಂತ ಕೊಟ್ಟಿರೋದನ್ನ ನಾನೇ ಚೆನ್ನಾಗಿ ಓದಿದ್ದು, ನಾನೇ ಚೆನ್ನಾಗಿ ಆಡಿದ್ದು, ನಾನೇ ಚೆನ್ನಾಗಿ ಮಾತಾಡಿದ್ದು, ನಾನೇ ಚೆನ್ನಾಗಿ ಕೆಲಸ ಮಾಡಿದ್ದು,
ಅಂತ ನಮ್ಮಲ್ಲಿ ಏರುಪೇರು ಬಂದಾಗ ಖಂಡಿತವಾಗಿಯೂ ಸಹೋದರ ಸಹೋದರಿಗಳನ್ನ ಕೊಲೆ ಮಾಡೋ ಹಂತದಲ್ಲಿ ನೋಡ್ತೀವಿ. ಹಾಗಾದ್ರೆ ಸಹೋದರ ಸಹೋದರಿರೇ, ಅವ್ರು ಏನ್ ಹೇಳ್ತಾರೆ, ನಾವು ಸಹೋದರ ಸಹೋದರಿ ಒಂದು ದೂಷಣೆ ಮಾಡಿ ಅವ್ರನ್ನ ಏನ್ ಮಾಡ್ತೀವಿ ಅಂತ ನೋಡ್ಬೇಕಂದ್ರೆ, ಕೆಟ್ಟದಾಗಿ ಅವ್ರನ್ನ ಪರಿವರ್ತಿಸಿ ಅವ್ರನ್ನ ಅವಮಾನ ಪಡಿಸ್ಬಿಡ್ತೀವಿ. ಕೆಟ್ಟದಾಗಿ ಮಾತಾಡೋನ್ ಏನ್ ಮಾಡ್ತೀವಂತೆ, ಅವಮಾನ ಪಡಿಸೋದಕ್ಕೂ ನಾವು ಅಡ್ಡಾದುಡಿ ಹೋಗೋದಿಲ್ವಂತೆ ಸಹೋದರ ಸಹೋದರಿರೇ, ನೇರವಾಗಿ ಹೋಯ್ತೀವಂತೆ. ಆ ವಿಷಯದಲ್ಲಿ ಸ್ವಲ್ಪ ಅಡ್ಡಾದಿಡ್ಡಿ ಯೋಚನೆ ಮಾಡೋಣ, ಇವ್ರೇನ್ ಅನ್ಕೊಳ್ತಾರೆ ಅದೆಲ್ಲ ಅಡ್ಡಾದಿಡ್ಡಿಯಾಗಿ ಹೋಗೋದಿಲ್ವಂತೆ, ನೇರವಾಗಿ ಹೋಗಿ ಮಾತಾಡ್ತೀವಂತೆ, ನೇರವಾಗಿ ನಡೀತೀವಂತೆ ಸಹೋದರ ಸಹೋದರಿರೇ. ಇದು ನಮಗೆ ತುಂಬಾ ಕಷ್ಟಕರವಾದ ಶೋಧನೆಗಳು ಸಹೋದರ ಸಹೋದರಿ. ಅದ್ ಹೇಳ್ತಾರೆ, பொறாமை ரொம்ப ಕೇಡುಗಟ್ಟನ ஒரு நிலைமை. ಹೊಟ್ಟೆ ಕಿಚ್ಚು ತುಂಬಾ ನಮ್ಮಲ್ಲಿ ಭಯಂಕರವಾದದ್ದು, ಕೊಲೆ ಮಾಡೋದಕ್ಕೂ ಅದೇಸೋದಿಲ್ಲ ಅಂತ ಹೇಳ್ತಾರೆ. ಈ ಶೋಧನೆಗಳನ್ನ ನಾವೇನ್ ಮಾಡ್ಬೇಕು ಸಹೋದರ ಸಹೋದರಿರೇ, ತುಂಬಾ ಎಚ್ಚರಿಕೆಯಿಂದ ಗಮನಿಸ್ಬೇಕು. ಹಲವಾರು ಈ ರೀತಿ ಶೋಧನೆ ಇರ್ಬೋದು, ಇಲ್ಲ ಬೇರೆ ರೀತಿ ಶೋಧನೆಗಳಿರ್ಬೋದು. ಒಟ್ಟಲ್ಲಿ ಈ ಕಾಲ ಸಂದರ್ಭದಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ಏನಾಗಿರುತ್ತೆ ನಮ್ಗೆ ಶೋಧನೆ ಖಂಡಿತ ಸಹೋದರ ಸಹೋದರಿರೇ ಇದ್ದೇ ಇರ್ತದೆ ರೀ. ಹೌದಾ ಇಲ್ಲೂರ? ಆದ್ರೆ ಕೂಡ ಜಯಿಸೋದಕ್ಕೆ ಏನ್ ಮಾಡ್ತಾರೆ, ಸರಿ ಬ್ರದರ್ ಇವ್ ಕೋಪ, ದ್ವೇಷ, ಈ ದ್ವೇಷನ ಹೊಟ್ಟೆ ಕಿಚ್ಚಿ ನೋಡ್ಬಿಟ್ವಿ, ಈ ದ್ವೇಷ ಏನೆಲ್ಲ ಆಗುತ್ತೆ ಅಂತ ನೋಡ್ಬಿಟ್ವಿ. ಇದೆಲ್ಲ ಜಯಿಸೋದು ಹೇಗೆ? ಇದೆಲ್ಲ ಜಯಿಕக்கூடிய ವಳಿ ಹೆಂಗೆ ಇರುತ್ತಿರುತ್ತೆ? ವಚನದಲ್ಲದ ಇರುವುದಂಗ ಸಹೋದರ ಸಹೋದರಿಗಳೇ, ದೇವರ ವಾಕ್ಯದಲ್ಲಿ ಇದೆ. ಇದಕ್ಕೆ ಎಲ್ಲದಕ್ಕೂ ನಾವು ಜಯಿಸೋದಕ್ಕೆ ಒಂದೇ ಒಂದು ವಿಷಯ, ಮೂರನೇ ವಿಷಯನೇ ತಾಳ್ಮೆ, பொறுமை. பொறாமைக்கும் பொறுமைக்கும் ஒரே எழுத்து தான். பொறாமை பொறுமை. மை எடுத்தோம்னா முடிஞ்சிச்சுங்க. மை எடுத்து போட்டா பொறுமை, மைக்கு போட்டோம்னா பொறாமை. ஒரு எழுத்துக்குள்ள இருக்குது பாருங்க, பொறாமையும் பொறுமையும். சகோதர சகோதரிகளே, அந்த ஒரு எழுத்து நம்ம எடுக்கிறோமா? அந்த ஒரு எழுத்து எடுத்தாலே போதுங்க, நம்முடைய ஆவிக்குரிய வாழ்க்கை ரொம்ப பிரயோஜனமா இருக்கும் ஆண்டவருக்குள்ள. இந்த ராவ போஜனமும் ரொம்ப அற்புதமா இருக்கும் அன்புக்குரிய சகோதர சகோதரிகளே. இதை சிந்தித்து பார்ப்போமே ஆனால் நமக்கு நலமா இருக்கும் என்று சொல்லுகிறார். ಸಹೋದರ ಸಹೋದರಿ, ಇದನ್ನ ಯೋಚನೆ ಮಾಡೋಣ. ತಾಳ್ಮೆ, ಈ ತಾಳ್ಮೆ ಒಂದು ಗುಣಲಕ್ಷಣ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತಿಗೆ ಆರಂಭದಿಂದನೂ ಶೋಧನೆನೇ ರೀ. ಆರಂಭದಿಂದನೂ ಶೋಧನೆನೇ. ಆರಂಭ ಇವ್ರು ಬಂದಾಗಿಂದ ಶೋಧನೆ ಬಂದಾಗ ಮರಣಿಸೋವರೆಗೂ ಶೋಧನೆ ರೀ. ಶಿಲುಬೆ ಕಂಬ ಏರಿದ್ರಲ್ಲ, ಆ ಶಿಲುಬೆ ಕಂಬದಲ್ಲೂ ಅವ್ರಿಗೆ ಶೋಧನೆನೇ. ಅಲ್ಲಿಗೂ ಅವ್ರಿಗೆ ಶೋಧನೆ ಏನಾಗಿಲ್ಲ, ಬಿಟ್ಟಿಲ್ಲ. ಆ ಹೊಟ್ಟೆ ಕಿಚ್ಚು ಹೋಗಿಲ್ಲ, ಅವ್ರನ್ನ ಹೀಯಾಳಿಸೋದು ಬಿಟ್ಟಿಲ್ಲ. ಯಾಕೆ ಅಂದ್ರೆ ಅವರು ಅದೇ ತರ ಜನ ನೋಡ್ತಾ ಇದಾರೆ ಅವ್ರನ್ನ, ಯೇಸು ಸ್ವಾಮಿನ. ಏನು ಆಪಾದನೆ ಒರೆಸಿ ಅವ್ರನ್ನ ಕರ್ಕೊಂಡು ನಿಲ್ಸಿದ್ರು, ಕೊನೆವರೆಗೂ ಆ ಆಪಾದನೆ ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಮಗೆ ಕೂಡ ವಚನ ಹೇಳ್ತದೆ ನೋಡ್ರಿ, ಯಾಕೋಬ 4ನೇ ಅಧ್ಯಾಯ 6ನೇ ವಚನ. ಇಲ್ಲಿ ದೀನರಿಗಾದರು ಅಂತ ಬಂದ್ಬಿಡ್ತು. ತಮಿಳಲ್ಲಿ ಓದುವಾಗ பொறுமை உள்ளவர்களுக்கோ தேவன் கிருபை அளிக்கிறார். அப்புறம் என்னங்க தமிழ்ல, பொறுமை ಇಲ್ಲದವர்களுக்கோ ತಾಳ್ಮೆ ಇಲ್ಲದವர்களுக்கோ ದೇವನ್ ಎದುರ್ತು ನಿಲ್ಕಿರಾರ್. ಇವಾಗ ತಾಳ್ಮೆಯಿಂದ ಇದ್ವಿ ಅಂದ್ರೆ ದೇವ್ರು ನಮ್ಮ ಸಂಗಡ ಇರ್ತಾರೆ. ತಾಳ್ಮೆನ ಕಳ್ಕೊಂಡ್ವಿ ಅಂದ್ರೆ ದೇವರೇ ನಮ್ಮನ್ನು ಎದುರಿಸಿ ನಿಲ್ತಾರಂತೆ ಸಹೋದರ ಸಹೋದರಿ. ಯೋಚನೆ ಮಾಡೋಣ, ಒಂದು ಸಹೋದರ ಸಹೋದರಿನೇ ಎದುರಿಸಿ ನಮ್ಮನ್ನ ನಿಂತ್ರ ನಾವೇನ್ ಮಾಡಕ್ಕಾಗಲ್ಲ ರೀ, ಜಯಿಸಕ್ಕಾಗಲ್ಲ. ದೇವರೇ ನಮ್ಮನ್ನು ಎದುರಿಸಿದ್ರೆ, ಹಾಗಾದ್ರೆ ಈ ತಾಳ್ಮೆ ನಮ್ಗೆ ತುಂಬಾನೇ ಮುಖ್ಯವಾದದ್ದು ಸಹೋದರ ಸಹೋದರಿರೇ. ಆದ್ರಿಂದ ಆ ಶೋಧನೆಗಳನ್ನ ಜಯಿಸ್ಬೇಕಾದ್ರೆ ನಮಗೆ ಬೇಕಾಗಿರೋದು ಮುಖ್ಯವಾಗಿ ತಾಳ್ಮೆ. ಯಾಕೆಂದ್ರೆ ಯೇಸು ಕ್ರಿಸ್ತಿಗೆ ಬಂದ ಬಾಧೆಗಳು ಒಂದಲ್ಲ ಎರಡಲ್ಲ. ಅವರ ತಾಳ್ಮೆ ನೋಡ್ರಿ, ಯೆಶಾಯ 53ನೇ ಅಧ್ಯಾಯ 7ನೇ ವಚನ. ಯೆಶಾಯ 53:7. ನೋಡ್ರಿ, ಬಾಧೆಗೆ ಒಳಗಾಗಿ ಏನ್ ಮಾಡಿದ್ರು ಅಂತ ನೋಡ್ಬೇಕಂದ್ರೆ ತನ್ನನ್ನು ತಗ್ಗಿಸ್ಕೊಂಡ್ರು, ಬಾಯಿ ತೆರೆಯಲೇ ಇಲ್ಲ. ಹಾಗಾದ್ರೆ ಇಲ್ಲಿ ಇವರು ತಗ್ಗಿಸ್ಕೊಂಡ್ರು, ಬಾಯಿ ತೆರೆಯ ಅನ್ನೋದನ್ನ ಶಿಲ್ಮೆ ಮೇಲೆ ಬಂದ್ರಲ್ಲ ಇವರು. ಶಿಲ್ಮೆ ಮೇಲೆ ಬಂದಾಗ ಇವ್ರು ಏನ್ ಮಾಡಿದ್ರು ಅಂದ್ರೆ, ಅನ್ನ ಕಾಯಪ್ಪನ ಹತ್ರ ಹೋದಾಗ ಆ ಒಂದು ಸುಳ್ಳು ಸಾಕ್ಷಿ ತಂದ್ರಲ್ಲ, ಈತನು ದೇವರ ಆಲಯವನ್ನು ಕೆಡವಿ
3 ದಿನದಲ್ಲಿ ಕಟ್ತಾನೆ ಅಂತ ಹೇಳಿದ ನೀವು ಅಂತೇಳಿ ಸುಳ್ಳು ಸಾಕ್ಷಿ ತಂದ್ರಲ್ಲ. ಇವರು ಶಿಲುಬೆ ಮೇಲೆ ಜಡಿಯಲ್ಪಟ್ಟಾಗ ಕೂಡ ಈ ಮಾತನ್ನ ಹೇಳ್ತಾರೆ ಅವ್ರಿಗೆ. ಶಿಲುಬೆ ಮೇಲೆ ಜಡಿಯಲ್ಪಟ್ಟಾಗ ಕೂಡ ಈ ಮಾತನ್ನ ತಂದಲ್ಲಿ ಉಪಯೋಗಿಸ್ತಾರೆ ನೋಡ್ರಿ. ಮತ್ತಾಯ 27ನೇ ಅಧ್ಯಾಯ 40ನೇ ವಚನ. ನೋಡಿ, ಅಲ್ಲಿ ತಂದ್ರು ಯಾಪಾದನೆ, ಸುಳ್ಳು ಆಪಾದನೆ. ಇಲ್ಲಿ ಶಿಲ್ಬೆ ಮೇಲೆ ಇರೋ ಕೂಡ ದೇವರ ಆಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ತೀನಿ ಅಂದಲ್ಲ, ಇವಾಗ ಇಳಿದು ಬಾ ನೋಡೋಣ. ಇಲ್ಲೂ ಅದೇ ಮಾತು ಯೂಸ್. ನೀನು ದೇವರ ಮಗನಾಗಿದ್ದರೆ ಕೆಳಗೆ ಇಳಿದು ಬಾ. ಇವಾಗ ಇವ್ರಿಗೆ ಎಷ್ಟು ಕೋಪ ಬಂದಿರುತ್ತೆ ಸ್ವಾಮಿಗೆ, ಎಷ್ಟು ಯೋಚನೆ ಮಾಡಿರ್ತಾರೆ. ಆದ್ರೂ ಅಲ್ಲಿ ಹೇಳ್ದಲ್ಲ ಏಷಯದಲ್ಲಿ, ಆತನ ಬಾಯಿ ತೆರೆಯಲಿಲ್ಲ. ಅವ್ರ ಬಾಯಿ ತೆರೀದೇ ಇದ್ದಿದ್ದಕ್ಕೆ ತಾಳ್ಮೆ ಅವ್ರನ್ನ ಹೇಗೆ ಜಯಿಸ್ತು ನೋಡ್ತಾರೆ ಸಹೋದರ ಸಹೋದರಿರೇ. ಅದೇ ರೀತಿಯಾಗಿ ಅವ್ರ ಶರೀರ ಹಂಗಾಗಿ ಬಂದಿರೋ ನಾವು ಈ ತಾಳ್ಮೆಯಲ್ಲಿ ಇದ್ವಿ ಅಂದ್ರೆ ನಾವು ಜಯ ಹೊಂದಲ್ವಾ? ನಾವು ಈ ಕೋಪ, ಈ ದ್ವೇಷ, ಈ ಹೊಟ್ಟೆ ಕಿಚ್ಚು, ಈ ಶೋಧನೆ ಜಯಿಸೋದಿಕ್ಕೆ ಖಂಡಿತ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಅನುಗ್ರಹ ಮಾಡಿ ಕೊಡ್ತಾರೆ ಸಹೋದರ ಸಹೋದರಿರೇ. ಯಾಕೆ ಅಂದ್ರೆ ಅವರು ಮರಣಿಸೋವರೆಗೂ ತಾಳ್ಮೇಲೆ ಇದ್ರು ನೋಡಿ ಸಹೋದರ ಸಹೋದರಿ. ಮರಣ ಸಂಭವಿಸುತ್ತೆ ಅನ್ನೋವಾಗ ಕೂಡ ಅವ್ರಿಗೆ ಬಂತು ಶೋಧನೆ. ಅಲ್ಲಿ ಕೂಡ ಏನ್ ಮಾಡಿದ್ರು ಅವರು? ಜಯಿಸಿದ್ರು. ಇದೇ ರೀತಿಯಲ್ಲಿ ನಾವು ಕೂಡ ಆ ಮರಣದಲ್ಲಿ ಕೊನೆಯವರೆಗೂ ಹೇಳ್ತಾರೆ ನಮಗೆ, ಕೊನೆಯ ಪರ್ಯಂತರ ನಮ್ಮ ಮರಣದವರಿಗೂ ಈ ತಾಳ್ಮೆ ಖಂಡಿತ ಮುಖ್ಯ ಸಹೋದರ ಸಹೋದರಿರೇ. ಈ ತಾಳ್ಮೆಗೆ ಹೇಳುವಾಗ ಸಹೋದರರು ಕೂಡ ಒಂದು ಹೇಳ್ತಾರೆ, ಅದು ರೀಪ್ರಿ ನಂಬರ್ ಹೇಳ್ಬಿಡ್ತೀನಿ, ಬರ್ಕೋ ಮನೇಲಿ ಕೂಡ ಹೋದ್ರಿ, ಸಾಧ್ಯ ಸ್ವಲ್ಪ ಹೇಳ್ಬಿಡ್ತೀನಿ. 5844 ಅಲ್ಲಿ ಶೋಧನೆಯಲ್ಲಿ ನಮ್ಮ ಮನಸ್ಥಿತಿ ಅನ್ನೋ ಒಂದು ತಾಟ್ನ ಕೂಡ ಹೇಳ್ತಾರ್ರಿ. ಇದೇನಂತ ನೋಡ್ಬೇಕಂದ್ರೆ, ಈ ಶೋಧನೆ ಈ ಕಾಲ ಸಂದರ್ಭದಲ್ಲಿ ನಾವು ನೋಡಿದ್ವಲ್ಲ, ಅವ್ರು 10 ಪಟ್ಟುಗಳು ಹೇಗಿರುತ್ತೆ ಅಂತೇಳಿ, ನಾವು ಎದುರು ನೋಡ್ದಿರಂತ ಬರೋಂಥ ಶೋಧನೆಗಳು. ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಕೆಲವೊಂದು ಕೆಲಸ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ, ಒಂದು ಬಿಸ್ನೆಸ್ ಪರ್ಪಸ್ ಕೆಲಸನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ದಿಢೀರಂತ ಕೆಲಸದಲ್ಲಿ ಒಂದು ನಷ್ಟ ಆಗ್ಬೋದು ಅಥವಾ ಸೋಲು ಕಾಣಬಹುದು. ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಕೆಲಸ ಮಾಡೋರ ಮೇಲೆ ತೋರಿಸ್ಬಿಡ್ತೀವಿ ಅಂತ ಆ ಕೋಪನ. ಆ ಸೋಲುನ ನಾವು ಜೀರ್ಣಿಸ್ಕೊಳಕ್ಕಾಗದೆ ಜೊತೆಲಿ ಕೆಲಸ ಮಾಡೋರ ಮೇಲೆ ತೋರಿಸ್ಬಿಡ್ತೀವಿ ಅಂತ ಆ ಕೋಪನ, ಆ ಶೋಧನೆನ ಅವ್ರ ಮೇಲೆ ತೋರಿಸ್ಬಿಟ್ಟಾಗ ನಾವು ನಿಧಾನವಾಗಿ ಕೂತು ಯೋಚನೆ ಮಾಡೋದಿಲ್ವಂತೆ. ದೇವ್ರೆ, ಈ ಒಂದು ಸಮಯದಲ್ಲಿ ನನಗೆ ಈ ರೀತಿ ಆಗಿದೆ ಅಂದ್ರೆ ನಾನು ಏನೋ ಕಲಿಬೇಕಾದದ್ದು ಇದೆ, ಅಥವಾ ನಿಮ್ಮಲ್ಲಿ ನಾನು ಬೆಳೆಯಬೇಕಾದದ್ದು ಇದೆ, ಅಥವಾ ನಿಮ್ಮಲ್ಲಿ ಏನೋ ನನ್ನ ಕೆಲಸ ತೊಡಗಿಸ್ಕೊಳ್ಬೇಕಾಗದೆ ಏನೋ ಒಂದು ಸನ್ನಿವೇಶ ಇದೆ, ಆದ್ರಿಂದ ನೀವು ಈ ರೀತಿ ಮಾಡಿದ್ದೀರಾ ಅಂತ ಆಲೋಚನೆ ನಮ್ಗೆ ಬರೋದೇ ಇಲ್ವಂತೆ. ಇದು ಮುಂಚೆ ಸಹೋದರ ಹೇಳಿದ್ರಲ್ಲ, ಅರುಮೆயும் வாக்கு தத்தங்கள் நமக்கு இருக்கிறது என்று சொல்லும் போது ಆ ವಾಗ್ದಾನಗಳು ಇದೆ ಅಲ್ಲೂರಾ, ವಾಗ್ದಾನಗಳು ಇದೆ ಅಲ್ಲೂರಾ, ಅದು ನಮ್ಮ ನೆನಪಿಗೆ ಬರೋದಿಲ್ವಂತೆ ನೋಡಿ. ಸಹೋದರ ಬಾಯಿ ಬಟ್ಟ ಮಾಡಿರ್ತೀವಿ, ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ, ಆಲೋಚನೆ ಉಪಯೋಗಿಸ್ತಾ ಇರ್ತೀವಿ. ಅದು ನಮಗೆ ಆದಂತ ಬಂದ ಶೋಧನೆ ಬಂದಾಗ ಅವಾಗ ಆ ಶೋಧನೆಯಲ್ಲಿ ಆ ವಾಗ್ದಾನ ಇದೆ ಅಂತ ನಮ್ಗೆ ಆಲೋಚನೆ ಬರೋದೇ ಇಲ್ವಂತೆ. ಸೈತಾನ ಅದನ್ನ ತೆಗೆದು ಬಿಡ್ತಾನೆ, ಅಥವಾ ನಮ್ಮ ಮಾಂಸಿಕದ ಆಲೋಚನೆಗಳು ಅದನ್ನ ನಮ್ಮ ನೆನಪಿಗೆ ಬಾರದ ರೀತಿಯಲ್ಲಿ ಮಾಡ್ಬಿಡುತ್ತೆ ಸಹೋದರ ಸಹೋದರಿಯರೇ. ಅದನ್ನೇ ಹೇಳ್ತಾರೆ, ಆ ರೀತಿ ಬರೋವಾಗ ಕೂತು ನಾವು ಯೋಚನೆ ಮಾಡ್ಬೇಕಂತೆ. ಈಗ ನಾವು ಕಾಯಿನಲ್ಲಿ ನೋಡುವಾಗ ಕೂಡ ಆ ಕಾಯಿನ್ ಹೋಗ್ಬಿಟ್ಟು, ದೇವ್ರೇ ಆ ಬಲಿನ ಅಂಗೀಕಾರ ಮಾಡಿದ್ರಿ, ನನ್ನ ಬಲಿ ಯಾಕೆ ಅಂಗೀಕಾರ ಮಾಡಿಲ್ಲ? ಸಹೋದರಿ ಹೇಳುವಾಗ ಅದು ನ್ಯಾಯವಾದ ಕೊಲೆನೇ ಅಲ್ಲವಂತೆ, ನ್ಯಾಯವಾದದ ವಿಷಯನೇ ಅಲ್ಲವಂತೆ. ಆಕ್ಚುಲಿ ಬಲಿನ ಅಂಗೀಕಾರ ಮಾಡಿದ್ದು ದೇವ್ರು. ಇವರು ಕೋಪ ಪಡ್ಬೇಕಾಗಿದ್ದು ಯಾರ ಮೇಲೆ? ಲೆಕ್ಕಾಚಾರ ದೇವ್ರ ಮೇಲೆ. ಆದ್ರೆ ಕೋಪ ಪಟ್ಟಿದ್ದು ತನ್ನ ಸಹೋದರನ ಮೇಲೆ. ಹಾಗೆ ನಮಗೆ ಕೆಲಸದ ಒಂದು ನಷ್ಟ ಆದಾಗ ನಾವು ಕೋಪ ಪಡೋದು ಯಾಕೆ ಹೀಗಾಯ್ತು ಅಂದ್ರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಜೊತೆಲಿ ಕೆಲಸ ಮಾಡೋ ಮೇಲೆ ಕೋಪ ಪಟ್ರೆ ಅಲ್ಲಿ ಕೂತು ನಾವು ಯೋಚನೆ ಮಾಡ್ಬೇಕಂತೆ, ದೇವ್ರೇ ಈ ಕಾಲ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಹೋಗಿ ಕರ್ತನ ರಾತ್ರಿ ಭೋಜನದ ಸಮಯದಲ್ಲಿ ನನಗೆ ಯಾಕೆ ಈ ರೀತಿಯಾದಂತ ಒಂದು ವಿಶೇಷವಾದ ಒಂದು ಶೋಧನೆ ನನಗೆ ಯಾಕೆ ಸಂಭವಿಸ್ತು, ನನಗೆ ಯಾಕೆ ಈ ರೀತಿ ನಡೀತು ಅಂತ ನಾವು ಕೇಳೋವಾಗ ಖಂಡಿತ ದೇವರು ಅದಕ್ಕೆ ಉತ್ತರ ಕೊಡ್ತಾರಂತೆ. ನಾನು ಏನೋ ಕಲಿಬೇಕಾದದನ್ನ ಕಲಿಯೋದಕ್ಕೋಸ್ಕರ ದೇವ್ರ ಅದನ್ನ ಅನುಮತಿ ಮಾಡಿದ್ದೀನಿ ಅಂತ ತೋರಿಸ್ತಾರಂತೆ ಸಹೋದರ ಸಹೋದರಿ. ಹಾಗಾದ್ರೆ ಇದನ್ನ ಮನೇಲಿ ಹೋಗಿ ಓದಿ, ಅದು ತುಂಬಾ ಚೆನ್ನಾಗಿದೆ, ಅದು ತುಂಬಾ ದೊಡ್ಡದು ಆರ್ಟಿಕಲ್ ಅದು. ಅದರಿಂದ ನಾನು ಸಿಂಪಲ್ ಆಗಿ ಹೇಳಿ ಮುಗಿಸ್ತೀನಿ ಸಹೋದರ ಸಹೋದರಿ. ಇನ್ನು ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನ ಒಂದು ತಾಳ್ಮೆ ಗುಣಲಕ್ಷಣದ ಬಗ್ಗೆ ನಾವು ನೋಡಿ 5 ನಿಮಿಷ ಮುಗಿಸ್ಬಿಡೋಣ. ಲೂಸಿಫರ್ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಲೂಸಿಫರ್ ಏನ್ ಮಾಡ್ದ? ಸೈತನಾಗಿ ಆದಾಗ ಅವನು ನಾನು ಉನ್ನತಕ್ಕೆ ಹೋಗ್ತೀನಿ ಅಂತ ಆಲೋಚನೆ ಮಾಡ್ದ ಅಲ್ವರ. ನೋಡ್ರಿ, ಯೆಶಾಯ 14ನೇ ಅಧ್ಯಾಯ 12ರಿಂದ 15ನೇ ವಚನ.
ಸಾಕು ಸಾಕು ಸಿಸ್ಟರ್. ನೋಡ್ರಿ, ಇವ್ರು ಏನ್ ಮಾಡಿದ್ರು ಅಂತ ನೋಡ್ಬೇಕಂದ್ರೆ, ನಾನು ದೇವರಿಗೆ ಸರಿ ಸಮಾನನಾಗಿ ಬಂದು ಅವ್ರ ಜೊತೆಲಿ ಕೂತ್ಕೊಳ್ತೀನಿಲ್ಲ, ಉನ್ನತವಾಗಿ ನಾನು ಬರ್ತೀನಿ ಅಂತ ಕೆಳಗಡೆಯಿಂದನೇ ಇವ್ರ ಆಲೋಚನೆ. ಅದ್ರ ಮೇಲೆ ಇದ್ದಾಗ ಆಲೋಚನೆ ನಮಗೆ ಗೊತ್ತಿದೆ, ಬೇಸಿಕಲ್ಲಿ ಕೇಳಿದ್ದೀವಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆಲೋಚನೆ ನೋಡ್ರಿ, ದೇವರಿಗೆ ಸರಿ ಸಮಾನನಾಗಿ. ಈಗ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ನೋಡಿದ್ರೆ ದೇವರ ಜೊತೆಲೇ ಇದ್ದವರು, ಶ್ರೇಷ್ಠ ಪುತ್ರನು ಅಂತ ನೋಡ್ತೀವಿ, ಜ್ಯೇಷ್ಠ ಪುತ್ರನು, ಸರ್ವವನ್ನು ಸೃಷ್ಟಿ ಮಾಡಿದ ನಮ್ಮ ಮೂಲಕ ಅಂತ ನೋಡ್ತೀವಿ. ಆಕಾಶದಿಂದ ಮೇಘಗಳಿಂದ ಇಳಿದು ಭೂಲೋಕದಲ್ಲಿ ಬಂದು ಭೂಮಿಯಲ್ಲಿ ಮನುಷ್ಯರಿಗೆ ಸರಿ ಸಮಾನನಾಗಿ ಇದ್ರು. ಇಲ್ಲಿ ಇವ್ರು ಮಾಡಿದ್ದೇನು ಅಂದ್ರೆ ತಾಳ್ಮೆ. ತನ್ನ ತಗ್ಗಿಸ್ಕೊಂಡ್ರು, ಇವರು ಪರಲೋಕ ಹೋಗ್ಬಿಟ್ರು. ಪರಲೋಕಕ್ಕೆ ಹೋಗ್ತೀನಿ ಅಂದವನು ಹೋಗ್ಲಿಲ್ಲ, ತಳ್ಳಲ್ಪಟ್ನು. ತನ್ನನ್ನು ಹೆಚ್ಚಿಸ್ಕೊಂಡವನು ಮೇಲೆ ಹೋಗ್ಲಿಲ್ಲ, ತನ್ನ ತಗ್ಗಿಸ್ಕೊಂಡವರು ಮೇಲೆ ಹೋದ್ರು. ನೋಡಿ ಸಹೋದರ ಸಹೋದರರೇ, ಫಿಲಿಪಿಯ 2ನೇ ಅಧ್ಯಾಯ 5ರಿಂದ 10ನೇ ವಚನ ಓದಿ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನ ಕಲಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ಧೈರ್ಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಆಕೆ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಳ್ಳೆಯದೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಆಯ್ತಾ? ಸರಿ, ಓಕೆ. ನೋಡ್ರಿ, ಯೇಸು ಕ್ರಿಸ್ತು ತನ್ನ ತಗ್ಗಿಸ್ಕೊಂಡ್ರು ಅನ್ನೋದಕ್ಕೆ ಒಂದು ಪಟ್ಟಿನೇ ಕೊಟ್ಬಿಟ್ರಿ. ಅವರು ತಗ್ಗಿಸ್ಕೊಂಡಿದ್ರಿಂದ ಅವ್ರೆಲ್ಲೂ ಹೋದ್ರು ಅಂದ್ರೆ ಪರಲೋಕ ಹೋದ್ರು. ಸಹೋದರ ಸಹೋದರಿಯರೇ, ಇವತ್ತು ನಮಗೆ ಕೂಡ ತಗ್ಗಿಸ್ಕೊಳ್ಬೇಕು ಅಂದ್ರೆ ಮೊದಲು ಬೇಕಾದ್ರೆ ತಾಳ್ಮೆ ಗುಣಲಕ್ಷಣ. ಈ ತಾಳ್ಮೆ ಗುಣಲಕ್ಷಣ ನಮ್ಮಲ್ಲಿ ಬಂತು ಅಂದ್ರೆ ಖಂಡಿತವಾಗಿಯೂ ಈ ವರ್ಷದ ಕರ್ತನ ರಾತ್ರಿ ಬಗ್ಗೆ ನಾವು ಪಾಲು ಹೊಂದಿದ್ವಿ ಅಂದ್ರೆ ಖಂಡಿತ ನಮಗೆ ಕೂಡ ಆ ಒಂದು ಪರಲೋಕ ರಾಜ್ಯದೊಳಗೆ ಸೇರೋದಕ್ಕೆ ಖಂಡಿತ ದೇವರು ಆಶೀರ್ವಾದ ಮಾಡ್ತಾರೆ ಸಹೋದರ ಸಹೋದರಿ. ಅದಕ್ಕೆ ನಮಗೆ ಹೇಳ್ಬಿಟ್ರು, ನಾವೆಲ್ಲಿ ತಮ್ಮನ್ನ ತಗ್ಗಿಸ್ಕೋಬೇಕಂದ್ರೆ ಅವರ ತ್ರಾಣವುಳ್ಳ ಹಸ್ತದ ಕೆಳಗೆ ಏನ್ ಮಾಡ್ಬೇಕಂತೆ, ನಮ್ಮನ್ನ ತಗ್ಗಿಸ್ಕೊಂಡ್ರೆ ತಕ್ಕ ಸಮಯದಲ್ಲಿ ಏನ್ ಮಾಡ್ತಾರಂತೆ, ಅವ್ರು ನಮ್ಮನ್ನ ಮೇಲಕ್ಕೆ ತರ್ತಾರೆ ಅಂತ ಹೇಳ್ಬಿಟ್ರು. ಆದ್ರಿಂದ ಸಹೋದರ ಸಹೋದರಿರೇ, ಅವ್ರ ಮೇಲಕ್ಕೆ ತರೋದನ್ನ ನಾವು ಪ್ರೂಫ್ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ನಾನು ಸರಿಯಾಗಿದ್ದೀನಿ, ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಈ ಓಟದಲ್ಲಿ ಕರೆಕ್ಟಾಗಿ ಓಡ್ತಾ ಇದ್ದೀನಿ ಅಂತ ಹೇಳಿ ನಮ್ಮನ್ನ ನಾವು ಹೇಳ್ಕೋಬಾರ್ದು ಅಂತ ಸಹೋದರ. ನಮ್ಮನ್ನ ಪ್ರೂಫ್ ಮಾಡಿ ತೋರಿಸ್ಕೊಳ್ಳೋದು ಬೇಕಾಗಿಲ್ವಂತೆ, ದೇವರೇ ಅದನ್ನ ಪ್ರೂಫ್ ಮಾಡಿ ತೋರಿಸ್ತಾರಂತೆ ಈ ಭೂಲೋಕದಲ್ಲಿ ಇರೋವಾಗ, ಹೇಗೆ ನಾವು ಓಟ ಓಡಿ ಮುಗಿಸ್ತೀವಿ ಅಂತೇಳಿ. ಆದ್ರಿಂದ ಸಹೋದರ ಸಹೋದರಿರೇ, ನಾವು ಯಾವ ರೀತಿಯಲ್ಲಿ ನಮ್ಮ ಒಂದು ಓಟನ ಓಡ್ತಾ ಇದ್ದೀವಿ ಅನ್ನೋದಕ್ಕೆ ಖಂಡಿತವಾಗಿಯೂ ನಮಗೆ ಬೇಕು ತಾಳ್ಮೆ. ಈ ತಾಳ್ಮೆ ಗುಣ ಬಂತು ಅಂದ್ರೆ ಖಂಡಿತ ನಾವು ಜಯಿಸ್ತೀವಿ. ತಾಳ್ಮೆಯಿಂದ ಈ ಶೋಧನೆ ಜಯಿಸ್ತೀವಿ, ಈ ಶೋಧನೆಯಿಂದ ನಮಗೆ ಬರೋ ಕೋಪನ ಜಯಿಸ್ತೀವಿ, ಕೋಪದಿಂದ ಬರೋ ದ್ವೇಷ, ಹೊಟ್ಟೆ ಕಿಚ್ಚನ ಜಯಿಸ್ತೀವಿ. ಇದನ್ನ ಜಯಿಸುವಾಗ ಖಂಡಿತವಾಗಿಯೂ ನಾವು ತಂದೆ ಆದ ದೇವರಿಗೂ ಯೇಸು ಕ್ರಿಸ್ತಿಗೆ ಏನಾಗಿರ್ತೀವಿ ಅಂತ ನೋಡ್ಬೇಕಂದ್ರೆ ತುಂಬಾ ಮೆಚ್ಚುಗೆ ಉಳ್ಳವರಾಗಿರ್ತೀವಿ ಸಹೋದರ ಸಹೋದರಿರೇ. ಅವರು ಇಷ್ಟಪಡುವ ರೀತಿನಲ್ಲಿ ಏನಾಗಿರ್ತೀವಿ, ನಾವು ಬಾಳೋರಾಗಿರ್ತೀವಿ ಈ ಲೋಕದಲ್ಲಿ ಸಹೋದರ ಸಹೋದರಿರೇ. ಆದ್ರಿಂದ ತಾಳ್ಮೆಯಿಂದ ಈ ಗುಣಲಕ್ಷಣಗಳು ಏನ್ ಮಾಡ್ಬೇಕು, ನಾವು ಕಲ್ತ್ಕೊಳ್ಬೇಕು. ತಾಳ್ಮೆಯಿಂದ ಈ ಶೋಧನೆ ಕೂಡ ನಾವು ಜಯಿಸ್ಬೇಕು. 2 ವಚನ ನಾವು ಓದಿ ಮುಗಿಸೋಣ. ರೋಮಾಪುರ 2ನೇ ಅಧ್ಯಾಯ 7ನೇ ವಚನ. ನೋಡಿ ಸಹೋದರ ಸಹೋದರಿರೇ, ನಾವು ಒಳ್ಳೇದನ್ನ ಒಂದು ಮಾಡ್ತೀವಿ ಅಂದ್ರೆ ಖಂಡಿತ ಅದಕ್ಕೇನಾಗ್ಬಾರ್ದ್ರಿ, ಬೇಸರಗೊಳ್ಳಬಾರ್ದ್ರಿ. ಬೇಸರಗೊಂಡ್ವಿ, ಒಂದ್ ವೇಳೆ ಬೇಸರಗೊಂಡು ಒಳ್ಳೇದು ಮಾಡಿದ್ರೆ ಅದು ದೇವರಿಗೆ ಮೆಚ್ಚುಗೆ ಆದದಲ್ಲ ಸಹೋದರ ಸಹೋದರಿರೇ.
ಬೇಸರಗೊಳ್ಳದೆ ಒಳ್ಳೆಯದು ಮಾಡಿದ್ರೇನೆ ಅದು ದೇವರಿಗೆ ಮೆಚ್ಚುಗೆ ಆದದ್ದು. ನಮ್ಮ ಒಂದು ಶಿರೋನಾಮೆಯ ವಚನ ಮಾರ್ಕ್ 14ನೇ ಅಧ್ಯಾಯ 38ನೇ ವಚನ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿ ಪ್ರಾರ್ಥಿಸಿರಿ, ಬೇಸರಿ, ಆದರೆ ದೇವರಿಗೆ ಮನಸ್ಸಾಗದು ಎಂದು ಹೇಳಿದರು. ನೋಡಿ ಸಹೋದರ ಸಹೋದರಿರೇ, ಶೋಧನೆಗೆ ಒಳಗಾಗದಂತೆ ನಾವು ಯಾವಾಗಲೂ ಎಚ್ಚರಿಕೆಯಾಗಿರ್ಬೇಕು. ಸಹೋದರ ಸಹೋದರಿರೇ, ಒಂದೇ ಒಂದು ಪೊಯಂ ಮಾತ್ರ ಇದೆ, ಸಹೋದರಿ ಬರ್ದಿರೋದು, ಅದನ್ನು ಓದ್ಬಿಡ್ತೀನಿ. ಈ ಒಂದು ನಮಗೆ ಹೊಸ ದಿನ ಆರಂಭ, ಕರ್ತನ ರಾತ್ರಿ ಭೋಜನಕ್ಕೆ ಇನ್ನೇನು ನಮಗೆ 11 ದಿನ 12 ದಿನ ಇದೆ ರೀ. ನಾವು ಹೋಗಿ ನಾವೆಲ್ಲರೂ ಒಂದೇ ಶರೀರ ಅಂಗವಾಗಿ ಆ ದಿನದಲ್ಲಿ ಎಲ್ಲರೂ ಅನೇಕ ಕಡೆ ಇದ್ರೂ ಒಂದೇ ಕಡೆ ಸೇರಿ ನಾವೆಲ್ಲರೂ ಮಾಡುವಾಗ ಅದು ಒಂದೇ ರೊಟ್ಟಿ ಒಂದೇ ಶರೀರನ ಸೂಚನೆ ಮಾಡುತ್ತೆ ಅನ್ನೋದಕ್ಕೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಇದಕ್ಕೊಂದು ಔತಣ, ಇದಕ್ಕೆ ಹೇಳ್ತಾರೆ ಒಂದು ತಿರುವಿருந்து ಅಂತ ಹೇಳ್ತಾರೆ. ಪ್ರೀತಿಯ ತಂದೆಯೇ, ಈ ಹೊಸ ದಿನವಾದದ್ದು ರಾತ್ರಿ ಔತಣದ ರೊಟ್ಟಿ ದ್ರಾಕ್ಷಾರಸದಾಗಿ ನನಗಿರಲಿ, ದ್ರಾಕ್ಷಾರಸದ ಒಳಗಿನ ಪ್ರಕಾಶದಂತೆ ನನಗಿರಲಿ. ಆತ್ಮನು ಶುದ್ಧೀಕರಿಸುವಿಕೆಯು ನಾನು ಅದನ್ನ ಸಹಿಸಿ ಆ ರೊಟ್ಟಿಯ ಒಳಗಿನ ಅರ್ಥದಲ್ಲಿ ನನ್ನ ಜೀವಿತ ಅಡಕವಾಗಿರಲಿ. ಹೊರೆ ಹೊತ್ತವರ ಭಾರದಲ್ಲಿ ನಾನು ಪಾಲು ಹೊಂದುವುದಕ್ಕೆ ನಿಮ್ಮ ಚಿತ್ತಕ್ಕೆ ನನ್ನ ಜೀವನವನ್ನು, ನನ್ನ ಎಲ್ಲವನ್ನು, ನನ್ನ ಜೊತೆ ಮನುಷ್ಯನ ಸೇವೆಗೆಂದು ಮತ್ತು ಈ ರೀತಿಯಾಗಿ ಅರ್ಪಿಸುವೆನು. ಒಂದೊಂದು ಮಂಜು ಹನಿಯು ನಿನ್ನ ಪ್ರೀತಿಯ ನೆನೆದು ಯಾವ ರೀತಿಯಲ್ಲಿ ಇರುತ್ತೋ ಆ ರೀತಿಯಲ್ಲಿ ನನ್ನ ಒಂದೊಂದು ಕ್ಷಣನೂ ನಿಮ್ಮ ಪ್ರೀತಿಯಲ್ಲಿ ನನ್ನ ಆತ್ಮವನ್ನು ಒತ್ತಿ ಉರಿಯುವಂತೆ ಮಾಡಿ ನನ್ನ ಕಣ್ಣುಗಳನ್ನು ಪರಲೋಕಕ್ಕೆ ಎತ್ತಿ ನೋಡುವಂತೆ ಮಾಡುವುದೇ ನನಗೆ ಒಂದು ಸಂತೋಷ. ಮತ್ತೆ ಸಮಸ್ಯೆಗಳ ಮತ್ತು ಹೋರಾಟಗಳ ಮಧ್ಯದಲ್ಲಿ ನಿಮ್ಮ ಸತ್ಯ, ಘನ, ಮಹಿಮೆ, ವಿಶ್ವಾಸ ನಂಬುವಂತೆ ನನಗೆ ದಾರಿ ಮಾಡಿಕೊಡಿ. ಈ ಪ್ರಕಾಶವಾದ ಮಹಿಮೆಯನ್ನು ನನಗೆ ತೋರಿಸಿರಿ. ಓ ಕರ್ತನೆ, ಇಂದು ನಿಮ್ಮೊಂದಿಗೆ ರಾತ್ರಿ ಭೋಜನದಲ್ಲಿ ಪಾಲು ಹೊಂದುವೆನು. ಹಾಗಾದ್ರೆ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಆ ಒಂದು ದಿನದಲ್ಲಿ ಕರ್ತನ ರಾತ್ರಿ ಭೋಜನದ ಪಾಲು ಹೊಂದಿ ನಮ್ಮೆಲ್ಲರನ್ನು ಏನ್ ಮಾಡೋಣ್ರಿ, ಶೋಧನೆಯಿಂದ ಜಯಿಸ್ಕೊಳ್ಳೋಣ. ಸಹೋದರ ಸಹೋದರಿಯರೇ, ತಾಳ್ಮೆಯಿಂದ ಇಷ್ಟೊತ್ತು ಈ ಪಾಠನ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಒಂದಿನ ಸಲ್ಲಿಸ್ತೀನಿ. ಈ ದಿನದಲ್ಲೂ ಈ ಪಾಠನ ಮಾತ್ರ ಅವಕಾಶ ಮಾಡಿಕೊಟ್ಟ ನಮ್ಮ ತಂದೆಯ ದೇವರಿಗೆ, ನಮ್ಮ ರಕ್ಷಕರು, ನಮ್ಮ ಒಡೆಯರಾದಂಥ ಯೇಸು ಕ್ರಿಸ್ತರ ಮುಖಾಂತರ ಮೊದಲ ಕೃತಿಯನ್ನು ಸ್ತೋತ್ರವನ್ನು ಸಲ್ಲಿಸೋನಾಗಿರುತ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಕಮಿಟಿ ಸಹೋದರರು ಅವಕಾಶ ಮಾಡಿಕೊಟ್ಟಿದ್ದು ಒಂದಿನ ಸಲ್ಲಿಸೋರಾಗಿರ್ತೀವಿ. ಮತ್ತೆ ಹಿರಿಯ ಸಹೋದರರಿಗೂ ನಾವು ಒಂದಿನ ಸಲ್ಲಿಸೋರಾಗಿರುತ್ತೇವೆ. ದೇವರು ತಾನೇ ಈ ಮಾತುಗಳನ್ನ, ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ತಾಳ್ಮೆಯಿಂದ ಕೇಳಿದಂತ ನಿಮ್ಮನ್ನು ದೇವರು ತಾನೇ ಆಶೀರ್ವದಿಸಲಿ. ಆಮೀನ್. ಶೋಧನೆಗಳು ಅನ್ನುವಂತಹ ಶಿರೋನಾಮದಲ್ಲಿ ಇದು ಹೇಗೆ ಬರುತ್ತೆ ಮತ್ತು ಯಾರಿಂದ ಬರುತ್ತೆ, ಅದು ಮಾತ್ರ ಅಲ್ಲ, ನಮ್ಮ ಒಳಗಿನಿಂದಲೂ ಮತ್ತು ಹೊರಗಿನಿಂದಲೂ ಬರಬಹುದು. ಇದನ್ನು ನಮ್ಮ ಕರ್ತನು ಯಾವ ರೀತಿಯಲ್ಲಿ ಜಯಿಸಿದರು, ಆತನ ಹಿಂಬಾಲಕರಾದ ಕರೆಯಲ್ಪಟ್ಟ ನಾವು ಕೂಡ ಯಾವ ರೀತಿಯಲ್ಲಿ ಜಯಿಸಬಹುದು ಎನ್ನುವಂತ ವಿಶೇಷವಾದ ಪಾಠವನ್ನ ತಂದೆಯ ದೇವರು ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾವು ಮನದಲ್ಲಿ ಇಟ್ಟುಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನ ಅರ್ಪಿಸುವಂತವರಾಗಿರೋಣ. ಅದೇ ರೀತಿಯಲ್ಲಿ ಈ ಒಂದು ಪಾಠವನ್ನ ನಮ್ಮ ಮಧ್ಯದಲ್ಲಿ ಹಂಚಿಕೊಂಡಂತ ನಮ್ಮ ಸಹೋದರಿಗೆ ಕೂಡ ಸಭೆಯೆಲ್ಲರ ಪರವಾಗಿ ಕೃತಜ್ಞತೆಯನ್ನ ಅರ್ಪಿಸುವನಾಗಿದ್ದೇನೆ. ಈ ಒಂದು ಸೆಷನ್ನ ಮುಕ್ತಾಯ ಭಾಗಕ್ಕೆ ಬಂದಿದ್ದೀವಿ. ಇದನ್ನ ಹಾಡಿನ ಮೂಲಕ ನಡೆಸಿಕೊಡ್ಬೇಕಾಗಿ